ಸೊ ಒನ್ಸ್ ಅಗೇನ್ ನಾನು ನಮ್ಮ ಆಶು ಬ್ರದರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅವ್ರು ಕೊಟ್ಟಿದ್ದ ಎಣ್ಣಲ್ಲಿ ಥರ್ಡ್ ಜನರೇಷನ್ ಅಲ್ಲಿ ಬೋರಿಗಳು ಥ್ರೋ ಬ್ಯಾಕ್ ಬಂದಿದೆ ನೋಡಿ. ಥರ್ಡ್ ಜನರೇಷನ್ ಅವ್ರ ಬೋರಿಗಳ ತರ ಥ್ರೋ ಬ್ಯಾಕ್. ಸೊ ಐ ಥಿಂಕ್ ಎಲ್ಲ ದೊಡ್ಡವರು ಹಳೆ ಶೋಕ್ದಾರು ಸುಮಾರು ವಿಡಿಯೋಗಳೆಲ್ಲ ಹೇಳಿದ್ದಾರೆ ಅವರು. ಸೊ ನನ್ನ ಪ್ರಕಾರ ಜೊತೆ ಮಾಡೋದು ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ನೀನು ಆಡ್ಸಕ್ ಜೊತೆ ಮಾಡ್ತಾ ಇದೀಯಾ, ಇಲ್ಲ ಜಾತಿ ಮಾಡಕ್ ಜೊತೆ ಮಾಡ್ತಾ ಇದೀಯಾ, ಇಲ್ಲ ನಾನು ಹೇಳಿದ್ನಲ್ಲ ಆಗ್ಲೇ ಜೀನ್ ಎಕ್ಸ್ಟ್ರಾಕ್ಷನ್ ಮಾಡಕ್ ಜೊತೆ ಮಾಡ್ತಾ ಇದೀಯಾ, ಇಲ್ಲ ಅಂದ್ರೆ ನಮ್ಮ ಗುರುಗಳು ಮಾಚ ನಾರಾಯಣ ಸ್ವಾಮಿ ಎಲ್ಲ ಹೇಳ್ತಾ ಇದ್ದೇನೆ ಅಂತಂದ್ರೆ ಹಕ್ಕಿ ಜೊತೆ ಮಾಡಿದ್ರೆ ಜಾತಿಗೂ ಆಗ್ಬೇಕು, ಆಟಕ್ಕೂ ಇರ್ಬೇಕು. ನೋಬಡಿ ಕ್ಯಾನ್ ಸೇ ಲೈಕ್ ಓ ಇದು ಹಿಂಗೆ ಮಾಡುತ್ತೆ. ಬಟ್ ಆದ್ರೆ ರಾಜೇಂದ್ರ ಅವ್ರು ಹೇಳ್ದಂಗೆ ಶೇಕ್ ಲೈನ್ ಗೊತ್ತಿದ್ರೆ ಡೆಫಿನೆಟ್ ಆಗಿ ಮಾಡಬಹುದು. ಓಕೆ, ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಹೇಳ್ತಿರೋದು ಈ ಟೂರ್ನಮೆಂಟ್ ಮಾಡೋರಿಗೆ ಒಂದು ಸಜೆಷನ್ ನನ್ನ ಕಡೆಯಿಂದ, ನನ್ನ ಒಪಿನಿಯನ್. ಓಕೆ, ಸೊ ಐ ಹ್ಯಾವ್ 2 ಸೊಲ್ಯೂಷನ್ಸ್ ಟು ಪ್ರಿವೆಂಟ್ ದಿಸ್ ಡೋಪಿಂಗ್. ಓಕೆ, ಒಂದು ಇಲ್ಲಿದೆ ಪಾರಿವಾಳಗಳ ಲೆಗ್ರಿಂಗ್ಗಳು ಬೇಕಾದಲ್ಲಿ ಆರೋಸ್ ಪಿಜನ್ಸ್ ಅಂಡ್ ಎಕ್ಸಾಟಿಕ್ ಶಾಪ್ ಭೇಟಿ ನೀಡಿ. ಪಾರಿವಾಳಗಳ ಗುರುತಿಸುವಿಕೆ ಮತ್ತು ತಳಿ ನಿರ್ವಹಣೆಗೆ ಇವು ಬಹಳ ಮುಖ್ಯ. ಸರ್ ಈ ಅಕ್ಕಿಗಳ ಬಗ್ಗೆ ಹೇಳಿ ಸರ್. ಇದು ಬಂದು ಒಂದು ಒಳ್ಳೆ ಟಾಪ್ ಬ್ಲಡ್ ಲೈನ್ ತಿರುವಾಲಗಳ ಅಕ್ಕಿ, ಅರ್ಥ ಆಯ್ತಾ? ಇದ್ರ ತಾಯಿ ಅಂದ್ರೆ ಇದ್ರ ಇಲ್ಲಿ ಬಿಟ್ಟಿರೋ ಅಕ್ಕಿಗಳಿಗೆ ಅಜ್ಜಿ ಆಗ್ಬೇಕದು. ಆ ತಿರುವಲ ಹೆಣ್ಣು, ಒಂದ್ ತಿರುವಲ ಹೆಣ್ಣು, ಮಕ್ಷಿತಲ ಹೆಣ್ಣು ನಮಗ್ ಸಿಕ್ಕಿದಕ್ಕೆ ಒಂದ್ ಕಡೆ, ಅರ್ಥ ಆಯ್ತಾ? ಅದನ್ನ ತಂದು ನಾವೇನ್ ಮಾಡಿದ್ರಿ, ನಮ್ಮ ಪ್ಯಾಂಟ್ ಲೈನ್ ನೋಡಿ, ಇವಕ್ಕೆಲ್ಲ ಮೋಸಲ್ ಇದೆ, ಅದು ಪ್ಯಾಂಟ್ ಲೈನ್ಗೆ ಮತ್ತೆ ಇನ್ನೊಂದು 2 ಬ್ಲಡ್ ಲೈನ್ ಮಿಕ್ಸ್ ಆಗಿರೋ ಲೈನ್ಗೆ ಟಚ್ ಮಾಡ್ಕೊಂಡ್ವಿ. ಅದ್ರಲ್ಲಿ ಅಕ್ಕಿ ನಮ್ಮ ಹತ್ರ ಟಾಪ್ ಆಡ್ತು. ಮಾಚನ್ ಮನೆ ಮೇಲೆ 10 ಗಂಟೆ ಆಡ್ತು ಒಂದು ಅಕ್ಕಿ. ಆಮೇಲೆ ಇದೇ ದಾವಡಿ ಮೇಲೆ ಅದ್ರ ತಮ್ಮ ಒಂದು ಆಡ್ತು. ಅದ್ರ ತಮ್ಮ ಟೂರ್ನಮೆಂಟ್ಗೆ 10 ಗಂಟೆ ಒಂದು ಆಡ್ತು. ಮುಕ್ಷಿ ತಿರುವಲ್ಲ, ಅದು ವಿಜಯಪುರದಲ್ಲಿದೆ, ಅದು ತೋರಿಸ್ತೀನಿ. ಅದ್ರ ಮಕ್ಕಳೇ ಅದ್ರ ಚಿಕ್ಕ ಜೊತೆಲಿ ಇವೆಲ್ಲ, ಅರ್ಥ ಆಯ್ತಾ? ಮಕ್ಷಿ ತಿರುವಗಳು, ಮಕ್ಷಿ, ಮತ್ತೆ ಅದರಲ್ಲಿ ಒಂದು ರೋಷನ್ ಬಂದಿತ್ತು ಸೇಮ್ ನಮ್ಮ ಪ್ಯಾಂಟ್ ತರ ಲೆಕ್ಕದಲ್ಲಿ. ನಮ್ ಜಗನ್ ಮನೆ ಮೇಲೆ ಸಾಯಂಕಾಲ ಆಡೋದಕ್ಕಿ, ಸಾಯಂಕಾಲ 2-3 ಕತ್ಲಾಗ ಹೊಲ್ಟೈತೆ ಅಕ್ಕಿ, ಕುತ್ಕೊಂಡಿಲ್ಲ. ಅಷ್ಟು ಲಾಂಗ್ ಟೈಮ್ ಅದು. ಅದೊಂದು ಆ ಥರ ಒಂದು ಬ್ಲಡ್ ಲೈನ್ ಇದು. ಒಳ್ಳೊಳ್ಳೆ ಮಕ್ಷಿ ತಿರುವಗಳು ಬರ್ತವೆ, ಆಮೇಲೆ ನಮ್ಮ ರೋಷನ್ಗಳು ಬರ್ತವೆ ಇದರಲ್ಲಿ. ಸೊ ಅದರಲ್ಲಿ ಒಳ್ಳೆ ಕ್ವಾಲಿಟಿ, ಟಾಪ್ ಕ್ವಾಲಿಟಿ ಅಕ್ಕಿ ಆಡಿದೆ, ಎಲ್ಲ ಅಕ್ಕಿ ಆಡಿದೆ ಸರ್. ಹಂಗೆ ಒಳ್ಳೆ ಈಗ ಹೇಳಿದ್ರಿ ಎಲ್ಲ ಮಿಕ್ಸ್ ಮಾಡಿದ್ರಿ ಅಂತ, ಒಂದು ನಮ್ಮ ವ್ಯೂವರ್ಸ್ಗೆ ಜೊತೆಗಳು ಮಾಡೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಎಲ್ಲ ಹೇಳಿದಿರಾ, ಜೊತೆ ಮಾಡೋದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್. ಸೊ ಐ ಥಿಂಕ್ ಎಲ್ಲ ದೊಡ್ಡವರು ಹಳೆ ಶೋಕ್ದಾರು ಸುಮಾರು ವಿಡಿಯೋಗಳೆಲ್ಲ ಹೇಳಿದ್ದಾರೆ ಅವರು. ಸೊ ನನ್ನ ಪ್ರಕಾರ ಜೊತೆ ಮಾಡೋದು ಅಂದ್ರೆ ಏನು ಅಂತ ನಾನು ಹೇಳ್ತೀನಿ. ಸೊ ನನ್ನ ಪ್ರಕಾರ ಜೊತೆ ಮಾಡೋದು ಅಂದ್ರೆ ಜೊತೆ ಮಾಡೋದು ಹೆಂಗೆ, ಮತ್ತೆ ನೀವು ಎಂದಕ್ಕೆ, ನಾನು ಆಸ್ ಎನ್ ಇಂಜಿನಿಯರ್ ನಾನು ರಿಕ್ವೈರ್ಮೆಂಟ್ ಕೇಳ್ತೀನಿ. ಸೊ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾನೊಂದು ಕಾರ್ ಡಿಸೈನ್ ಮಾಡಬೇಕಾದ್ರೆ ರಿಕ್ವೈರ್ಮೆಂಟ್ ತಗೊಂತೀನಿ. ಆಮೇಲೆ ಆ ರಿಕ್ವೈರ್ಮೆಂಟ್ ಅದೆಲ್ಲ ಆ್ಯಡ್ ಮಾಡಬೇಕು ಅಂತಂದ್ರೆ ಒಂದು ಡಿಸೈನ್ ಡಾಕ್ಯುಮೆಂಟ್ ರೆಡಿ ಮಾಡ್ತೀನಿ. ಆಮೇಲೆ ಅದನ್ನ ಸಾಫ್ಟ್ವೇರ್ ಇಂಪ್ಲಿಮೆಂಟ್ ಮಾಡ್ತೀನಿ. ಅದನ್ನ ಆ ECU ಮೇಲೆ ಫ್ಲಾಶ್ ಮಾಡಿ ಮತ್ತೆ ವೆಹಿಕಲ್ ಒಳಗಡೆ ಆ್ಯಡ್ ಮಾಡಿ ಆ ಬಾಕ್ಸ್ನ ಅದು ಬೇರೆ ಎಲ್ಲ ಮಾಡಿಲ್ ಜೊತೆ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಎಲ್ಲ ಸಿಂಕ್ ಮಾಡಿ ಅದು ಕರೆಕ್ಟಾಗಿ ವರ್ಕ್ ಆಗ್ಬೇಕು ನನಗೆ. ಆಮೇಲೆ ಅದನ್ನ ತಗೊಂಡೋಗಿ ಕಾರ್ನ ತಗೊಂಡೋಗಿ ನಾನು ಪ್ರೂವಿಂಗ್ ಗ್ರೌಂಡ್ಸ್ ಅಂತ, ಹೆಂಗಿದೆ ನಮ್ಮ ಪ್ರೂವಿಂಗ್ ಗ್ರೌಂಡ್ಸ್ ಯಾಕಂತ ಹೇಳಿದ್ರೆ ಅಂದ್ರೆ ನಾವು ಕಾರ್ ಡಿಸೈನ್ ರೆಡಿ ಆದ್ಮೇಲೆ ಅದನ್ನ ಇವಾಗ GM ನಮ್ಮ ಕಂಪ್ನಿದು 100 ಎಕರೆ ಇದೆ ಪ್ರೂವಿಂಗ್ ಗ್ರೌಂಡ್ಸ್, ಅಲ್ಲಿ ಟೆಸ್ಟ್ ಮಾಡ್ತೀರಿ. ಅಲ್ಲಿ ಆಲ್ US ಕಂಡೀಷನ್ಸ್ಗೆ ಆ ವೆಹಿಕಲ್ ಟ್ರ್ಯಾಕ್ ಇರುತ್ತೆ, ಅಲ್ಲೆಲ್ಲ ವರ್ಕ್ ಆಗ್ಬೇಕದು. ಅದು ಎಲ್ಲ ಚೆಕ್ ಮಾಡಿದ್ರೇನೆ ಅದು ಕ್ವಾಲಿಫೈ ಆದ್ರೆ ಮಾತ್ರನೇ ಪ್ರೊಡಕ್ಷನ್ ಹೋಗುತ್ತೆ. ಇಲ್ಲ ಇಶ್ಯೂಸ್ ಇದ್ರೆ ಮತ್ತೆ ಫಿಕ್ಸ್ ಮಾಡ್ಬೇಕು. ಓಕೆ, ಇದು ಕಾರ್ ಆಯ್ತು. ಅದೇ ತರ ಫ್ಲೈಟ್ಸ್ಗೂ ಇರುತ್ತೆ. ಈಗ ನಮ್ದು ಡಿಫೆನ್ಸ್ ಫ್ಲೈಟ್ಸ್ ಇರುತ್ತಲ್ಲ, ಜೆಟ್ ಫ್ಲೈನ್ಸ್ ಅವೆಲ್ಲ, ಲಾಕೆಡ್ ಮಾರ್ಟಿನ್, US ಟಾಪ್ ಕಂಪ್ನಿಗಳಾಗ್ಲಿ, ಇಲ್ಲ ಇದ್ರದ್ದು ಇದೆಯಲ್ಲ ಅದು ಫ್ರಾನ್ಸ್ದು, ನಾವು ಮೊನ್ನೆ ರೀಸೆಂಟ್ ರಫೇಲ್ ತಗೊಂಡಿದ್ದಲ್ಲ, ಸ್ಯಾಫ್ರಾನ್, ಆ ತರ ಕಂಪ್ನಿಗಳು, ಅದು ಏರೋಪ್ಲೇನ್. ಸೇಮ್ ಪ್ರಾಸೆಸ್ ಏರೋಪ್ಲೇನ್ಗೂ ಇರುತ್ತೆ, ಅರ್ಥ ಆಯ್ತಾ? ಸೊ ನಿಮ್ಮ ರಿಕ್ವೈರ್ಮೆಂಟ್ ಏನು, ಏನ್ ಬೇಕು, ಅಲ್ಲಲ್ಲ ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಜೊತೆ ಮಾಡಕ್ಕೆ ಫಸ್ಟ್ ಕ್ವಶನ್. ನೀನ್ ಆಡ್ಸಕ್ ಜೊತೆ ಮಾಡ್ತಾ ಇದೀಯಾ, ಇಲ್ಲ ಜಾತಿ ಮಾಡಕ್ ಜೊತೆ ಮಾಡ್ತಾ ಇದೀಯಾ, ಇಲ್ಲ ನಾನು ಹೇಳಿದ್ನಲ್ಲ ಆಗ್ಲೇ ಜೀನ್ ಎಕ್ಸ್ಟ್ರಾಕ್ಷನ್ ಮಾಡಕ್ ಜೊತೆ ಮಾಡ್ತಾ ಇದೀಯಾ, ಇಲ್ಲ ಅದೆಲ್ಲ ಆದ್ಮೇಲೆ ನೀನು ಯಾವ ಏರಿಯಾ ಅಕ್ಕಿ ಬಿಡಕ್ ಜೊತೆ ಮಾಡ್ತಾ ಇದೀಯ ಅಂತ ಇಂಪಾರ್ಟೆಂಟ್. ನಾನು ಹಂಗ್ ಜೊತೆ ಮಾಡೋದು. ಸಿಂಪಲ್ 2 ಎಕ್ಸಾಂಪಲ್ ಕೊಡ್ತೀನಿ. ನಾನು ಫ್ಯಾಕ್ಟ್ರಿಗೆ ಅಕ್ಕಿ ಕೊಡ್ಬೇಕು ಅಂತಂದ್ರೆ ಅದಕ್ಕೆ ಜೊತೆ ಮಾಡೋ ರೀತಿನೇ ಬೇರೆ. ನಮ್ ಟಾಪ್ ಬ್ಲಡ್ ಲೈನ್ಸ್, ಯಾಕಂದ್ರೆ ಇಲ್ಲಿ ಅಕ್ಕಿ ಆಡ್ಬೇಕು ಅಂತಂದ್ರೆ ಇಲ್ಲಿ ಗಾಳಿ ನಾವೇ ನಿಂತ್ಕೊಳಕ್ಕಾಗಲ್ಲ, ಮರಗಳು ಬಿದ್ದತ್ತವ ಇಲ್ಲಿ ಗಾಳಿ, ಆ ತರ ಗಾಳಿ ಏರ್ಪೋರ್ಟ್ ಹಿಂದೆಗಡೆ ಇದು. ಸೊ ಇಲ್ಲಿಗೆ ಹೆಂಗಿರ್ಬೇಕು, ಇಲ್ಲಿ ಶಿಖರ ಅಂದ್ರೆ ಫಸ್ಟ್ ಗಾಳಿಗೆ ಮಗ ಕೊಡ್ಬೇಕು,
ಅದಕ್ಕೆ ಯಾವ ಬ್ಲಡ್ ಲೈನ್ ನಮ್ಮ ಹತ್ರ ಸೆಟ್ ಆಗುತ್ತೆ ಇಲ್ಲಿ. ಸೆಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸ್ಟೆಲ್ತ್ ಆಗಿರ್ಬೇಕು ಬರ್ಡು, ಶಿಖರಗಳನ್ನ ತಪ್ಪಿಸ್ಕೊಂಡು ಆಡ್ಬೇಕು ಅಕ್ಕಿ. ಆ ಸ್ಟೆಲ್ತ್ ಕ್ವಾಲಿಟಿ ಇರೋ ಲೈನು ಒಂದು ಟಚ್ ಮಾಡ್ಕೊಬೇಕು, ಅರ್ಥ ಆಯ್ತಾ? ಆಮೇಲೆ ಇಲ್ಲಿ ಗಾಳಿ ವೇರಿಯೇಷನ್ ಜಾಸ್ತಿ ಇರುತ್ತೆ, ಅದಕ್ಕೆ ಅಡಾಪ್ಟ್ ಆಗಿ ಆಡ್ಬೇಕು ಅಕ್ಕಿ. ಅಡಾಪ್ಟಬಿಲಿಟಿ ಯಾವ ಬ್ಲಡ್ ಲೈನ್ ಇದೆ ಅದು ನೋಡ್ತೀನಿ. ಆ ಟಾಪ್ ಕ್ವಾಲಿಟಿ ಇಲ್ಲಿಗೆ ಮ್ಯಾಚ್ ಆಗೋ ತರ ನಾನು ಸೆಟ್ ಮಾಡಿ ಆ ಪ್ರಾಪರ್ ಪೂಟ್ ಮಾಡಿ ಅಕ್ಕಿನಲ್ಲಿ ರೆಡಿ ಮಾಡ್ತೀನಿ. ಇಲ್ಲಿಗೆ ಪೂಟ್ ಮಾಡಿಸಿ ಪಟ್ ಹಾಕ್ಬಿಡ್ತೀನಿ. ದಟ್ ಈಸ್ ಒಂದು. ಆಮೇಲೆ ನೀವು ಜಾತಿ ತೆಗಿತಾ ಇದ್ದೀರಾ ಇಲ್ಲ ಒರಿಜಿನಾಲಿಟಿ ಮಾಡ್ತಾ ಇದ್ದೀರಾ, ಲೈನೇಜ್, ಅದನ್ನು ಇನ್ನು ಆಗ್ಲೇ ಹೇಳಿಲ್ಲ ನಾನು, ಲೈನೇಜ್ ಬ್ರೀಡಿಂಗ್ ಅಂತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಒಂದು ಸಿಂಪಲ್ ಟಿಪ್ ಕೊಡ್ತೀನಿ ನಿಮ್ಗೆ, ಇದ್ರ ಮೇಲೆ ಬೇಜಾನ್ ರಿಸರ್ಚ್ ಇದೆ. ಹೂಮರಗಳಲ್ಲಿ ತುಂಬಾ ರಿಸರ್ಚ್ ವಿಡಿಯೋ ಸಿಗುತ್ತೆ, ನೀವು ಚೆಕ್ ಮಾಡ್ಬೋದು. ಬಟ್ ಆ ಸಿಂಪಲ್ ರಿಸರ್ಚ್ ನಮ್ಮ ಇವ್ರ ಅರ್ಥ ಆಗ್ಬೇಕು ಅಂತಂದ್ರೆ, ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ, ಯಾವತ್ತೂ ಅಷ್ಟೇ ಡೈರೆಕ್ಟ್ ತಂದೆ ತಾಯಿಲಿ ಹುಟ್ಟಿರೋ ಚಿಕ್ಕ ಜೊತೆಗೆ ಮಾಡಬೇಡ್ರಿ. ಅವಾಗ ಅದರದ್ದು ಪ್ರಾಬ್ಲಮ್ಸ್ ಇರುತ್ತೆ, ಇನ್ಬ್ರೀಡಿಂಗ್ ಜಾಸ್ತಿ ಇರುತ್ತೆ ಬ್ಲಡ್. ಓಕೆ, ಅದಕ್ಕೆ ನೀವೇನ್ ಮಾಡಿ, ಹಾಫ್ ಬ್ರದರ್ ಹಾಫ್ ಸಿಸ್ಟರ್, ಸೇಮ್ ತಂದೆ ತಾಯಿಗೆ ಬೇರೆ ಬೇರೆ ಹಾಕಿರೋದ್ರಲ್ಲಿ ಹುಟ್ಟಿರೋಲ್ಲ ಪುಟ್ ಮಾಡಿ. ಅಂದ್ರೆ ನಮ್ಮ ಗುರುಗಳು ಮಾಚ ನಾರಾಯಣ ಸ್ವಾಮಿ ಎಲ್ಲ ಹೇಳ್ತಾ ಇದ್ದೇನೆ ಅಂತಂದ್ರೆ, ಹಕ್ಕಿ ಜೊತೆ ಮಾಡಿದ್ರೆ ಜಾತಿಗೂ ಆಗ್ಬೇಕು, ಆಟಕ್ಕೂ ಇರ್ಬೇಕು. ಹಂಗೆ ಅರ್ಥ ಆಯ್ತಾ? ಮತ್ತೆ ನೀವು ಹುಟ್ಟಿದ ಪಟ್ಟ ಎಲ್ಲ ಹೆಸರು ಹೇಳಲ್ಲ, ಮತ್ತೆ ಹುಟ್ಟಿದ ಪಟ್ಟ ಎಲ್ಲ ರೇಸರ್ ಅಲ್ಲ, ಹುಟ್ಟಿದ ಪಟ್ಟ ಎಲ್ಲ ಬ್ರೀಡರ್ ಅಲ್ಲ. ಸೊ ನಿಮಗ್ ಗೊತ್ತಿರ್ಬೇಕು ಯಾವ್ದು ಬ್ರೀಡರ್ ಲೆಕ್ಕದಲ್ಲಿ ಹುಟ್ಟೈತೆ. ನೀವು ಅವೆಲ್ಲ ಹೇಳಿದ್ರಿ, ಆ ಪಾಯಿಂಟ್ ಅದ್ರಲ್ಲಿ ಬಂತು ಕ್ಯಾರಿ ಮಾಡ್ತು ಅಂದ್ರೆ ಕ್ಯಾರೆಕ್ಟರ್ಸ್ ಇರ್ಬೇಕು, ನಿಮ್ಗೆ ಗೊತ್ತಾಗ್ಬಿಡ್ಬೇಕು. ಯಾಕಂದ್ರೆ ನಾವು ಹಿಸ್ಟ್ರಿ ಗೊತ್ತಿರುತ್ತೆ. ಸಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಜೊತೆ ಮಾಡೋ ರೀತಿ. ಸಿ ನನಗೆ ನಮ್ ಬ್ಲಡ್ ಲೈನ್ ಎಲ್ಲ ಗೊತ್ತು, ಅದ್ರ ಹಿಸ್ಟ್ರಿ ಗೊತ್ತು ನನಗೆ. ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಕಣ್ಣು ನೋಡೋ ಅವಶ್ಯಕತೆ ಇಲ್ಲ, ನಾನು ಹಂಗೆ ಜೊತೆ ಮಾಡಿ ಅಕ್ಕಿ ಆಡ್ತೇನೆ. ಆದ್ರೆ ನೀವು ಹೊಸಬ್ರು, ನೀವೆಲ್ಲ ಒಂದ್ ಕಡೆ ಅಕ್ಕಿ ತರ್ತೀರಾ, ಅಲ್ಲ ಒಂದ್ ಕಡೆ ಅಕ್ಕಿ ತಂದು ಜೊತೆ ಮಾಡಿ ಆಡಿಸ್ಬೇಕು ಅಂತಂದ್ರೆ ನಿಮಗೆ ಈ ಶೇಕ್ ಲೈನು ಮತ್ತೆ ಅಕ್ಕಿದು ಡೈನಮಿಕ್ಸ್ ಹೆಂಗಿದೆ ಅದನ್ನೆಲ್ಲ ನೋಡ್ಕೊಂಡು ಮಾಡ್ಬೇಕು. ಅದು ತುಂಬಾ ಕಷ್ಟ. ಬ್ಯಾಕ್ ಗ್ರೌಂಡ್ ಗೊತ್ತಿಲ್ದ್ರೆ ಜೊತೆ ಮಾಡೋದು ಬಾರಿ ಕಷ್ಟ. ಅದಕ್ಕೆ ಭಯಂಕರ ಸ್ಕಿಲ್ಸ್ ಬೇಕು, ಅರ್ಥ ಆಯ್ತಾ? ಸೊ ಇದು ಇನ್ನೊಂದು ಜೊತೆ ಮಾಡೋ ಟೆಕ್ನಿಕ್, ಅರ್ಥ ಆಯ್ತಾ? ಸೊ ಅಂದ್ರೆ ನಾನು ಹೇಳೋದೇನಂತಂದ್ರೆ, ಜೊತೆ ಮಾಡೋದ್ರಲ್ಲಿ ಇಷ್ಟು ತರ ಇದೆ. ಇಲ್ಲ ಆಯ್ತು, ದೇವನಹಳ್ಳಿಗೆ ಜೊತೆ ಮಾಡ್ಬೇಕು ಅಂತ ಇಟ್ಕೊಳ್ರಿ. ನಮ್ ಗಂಗನ ಮೇಲೆ ಅಕ್ಕಿ ಹೊಡ್ಬೇಕಾದ್ರೆ ನಾನು ಹೆಂಗ್ ಮಾಡ್ತೀನಿ ಅಂತಂದ್ರೆ, ಅಲ್ಲಿ ಅಕ್ಕಿ ಹಿಡಿಯೋರು ಜಾಸ್ತಿ. ಇಲ್ಲಿ ನೋಡಿ, ಇಲ್ಲಿ ತಲೆನೇ ಕೆಡ್ಸ್ಕೊಂಡಿಲ್ಲ. ಇಲ್ಲಿ ಅಕ್ಕಿ ಎಲ್ಲೇ ಬೀಳಿ ಸಾಯಂಕಾಲ ಮನೆಗೆ ಬರುತ್ತೆ. ಇಲ್ಲಿ ಯಾರು ಹಿಡಿಯೋರಿಲ್ಲ, ಇಲ್ಲಿ ಕಾಡು. ಅದೇ ದೇವನಹಳ್ಳಿ ಹಂಗಲ್ಲ, ಅಕ್ಕಿ ಬಿದ್ರೆ ಹೋಯ್ತು ಅಂತ ಕಡೆಗೆ ನಾನು ಹೆಂಗ್ ಮಾಡ್ಬೇಕು, ಅಲ್ಲಿ ಅಕ್ಕಿ ಅಪ್ಪಿತಪ್ಪಿ ಸಿಕ್ಕಿದ್ರು ಯಾರಿಗೂ ಅದ್ರಲ್ಲಿ ಜಾತಿ ಮಾಡಕ್ ಹಾಕೊಡುದು, ಬ್ರೀಡ್ ಮಾಡಕ್ ಹಾಕೊಡುದು, ಆ ತರ ಮಾಡೋದು. ಮತ್ತೆ ಅಲ್ಲಿ ಸಿಟಿ ಟೌನ್, ಅದು ಅಲ್ಲಿ ನ್ಯಾಚುರಲ್ ಅಪ್ಲಿಫ್ಟ್ ಇರುತ್ತೆ, ಅರ್ಥ ಆಯ್ತಾ? ಅಲ್ಲಿಗೆ ಒಂಥರ ಮಾಡ್ಕೊಬೇಕು ಜೊತೆ. ಸೊ ಇದೆಲ್ಲ ಪಾಯಿಂಟ್ಸ್ ಮೆಂಡಲ್ ಇಟ್ಕೊಂಡಿರ್ಬೇಕು ನೀವು ಜೊತೆ ಮಾಡಬೇಕು ಅಂತಂದ್ರೆ. ಸೊ ನೀವು ಫಸ್ಟ್ ಯು ಶುಡ್ ಆಸ್ಕ್ ವಾಟ್ ಈಸ್ ಯುವರ್ ರಿಕ್ವೈರ್ಮೆಂಟ್ ಜೊತೆ ಮಾಡ್ಬೇಕಾದ್ರೆ. ಆಗ್ಲಿ ಚಿಕ್ಕಾಕದು. ಸೊ ನೀವು ಜೊತೆ ಮಾಡ್ಬೇಕಾದ್ರೆ ನಿಮ್ ರಿಕ್ವೈರ್ಮೆಂಟ್ ಕೇಳಬೇಕು. ನೀನು ಆಡ್ಸೋದಕ್ಕೆ ಮಾಡಿ ಏನಕ್ಕೆ ಮಾಡ್ತಾ ಇದ್ದೀನಿ ಜೊತೆ, ಅದು ಇಂಪಾರ್ಟೆಂಟ್. ಸೊ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೀವು ಜೊತೆಗೆ ಮಾಡ್ಕೊಬೇಕು. ಓಕೆ ಸರ್, ಸೂಪರ್ ಸರ್. ಸರ್ ಆದ್ರೂನು ಈಗ ಬ್ಲಡ್ ಲೈನು ಈ ಥಿಯರಿ ಇದೆಲ್ಲ ಬಿಟ್ಟು ಒಂದು ನಾರ್ಮಲ್ ಆಗಿ ಇಂಥ ಉಕ್ಕುಮಲ್ಲಿ ಒಂದು ಮಾಡ್ಬೋದು ಅಂದ್ರೆ ಏನ್ ಮಾಡ್ಬೋದು ಸರ್? ನೀವು ಒಂದು ಟಿಪ್ಸ್ ಕೊಡಿ ಸರ್, ಇದನ್ನ ನೋಡ್ಕೊಳ್ಳಿ. ಅಂದ್ರೆ ಏನು ಗೊತ್ತಿಲ್ಲ, ಬ್ಯಾಕ್ ಗ್ರೌಂಡ್ ಏನು ಗೊತ್ತಿಲ್ಲ ನಮ್ಗೆ. ಬಟ್ ಈಗ ಅಕ್ಕಿ ಬಿಡೋದಕ್ಕೆ ಅಲ್ಲ, ಒಂದ್ ಒಳ್ಳೆ ಕ್ವಾಲಿಟಿ ಬರ್ಡ್ ಆಗ್ಬೇಕು ಅನ್ನೋ ಒಂದು ಅದು ಅಂತಂದ್ರೆ ನಾವು ಒಂಥರ ಬ್ಲೈಂಡ್ ಆಗಿ ಹೇಳ್ತೀನಿ ಕೇಳಿ. ಯಾಕಂತಂದ್ರೆ ಈಗ ನನಗೇನು ಗೊತ್ತಿಲ್ಲ ಅಂತ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಕ್ಕಿ, ಅರ್ಥ ಆಯ್ತಾ? ಫಸ್ಟ್ ನಾನೇನ್ ಮಾಡ್ತೀನಿ ಅಂತಂದ್ರೆ, ಇವಾಗ ದೊಡ್ಡವರೆಲ್ಲ ಹೇಳ್ದಂಗೆ ಹಕ್ಕಿಗೆ ಏನೇನ್ ಕ್ಯಾರೆಕ್ಟರ್ಸ್ ಇರಬೇಕು ಅಂದ್ರೆ ಅಪಿಯರೆನ್ಸ್ ಅಲ್ಲಿ ಯಾವತ್ತೂ ಅಷ್ಟು ಹೇಳ್ತೀನಿ ಕೇಳಿ. ನೀವು ಜಾತಿ ಮಾಡ್ಬೇಕಾದ್ರೆ ಅಲ್ಲ, ಅಕ್ಕಿ ಪ್ಯೂರ್ ಐತೆ ಅಂತಂದ್ರೆ ನೋಡಿ, ಇಲ್ಲ ಇಷ್ಟು ಇಲ್ಲ ಅಕ್ಕಿ ಇಷ್ಟು ಇರಬೇಕು, ಇಲ್ಲ ಅಕ್ಕಿ ಇಷ್ಟ ಇರ್ಬೇಕು, ಅದು ಪ್ಯೂರ್. ಇಷ್ಟಿತ್ತು ಅಂತಂದ್ರೆ ಪೂಟ್ ಆಗೈತೆ, ಅದು ಮೀಡಿಯಂ ಪ್ಯಾಟರ್ನ್ ಅಂದ್ರೆ ಪೂಟ್ ಆಗಿದೆ ಅದು, ಅರ್ಥ ಆಯ್ತಾ? ಸೊ ನಿಮ್ಗೆ ಯಾವ್ದೋ ಒಂದು ಅಕ್ಕಿ ಎಲ್ಲ ಸಿಕ್ಬಿಡ್ತಾವ ಭಯಂಕರ ಈ ಸೈಜ್ ಐತೆ ಅಕ್ಕಿ, ಅದು ಒಂದು ಲೆವೆಲ್ ಆಗಿ ಐತೆ ಅಂತ. ಆದ್ರೆ ಅದ್ರ ಮತ್ತೆ ಫೆದರ್ ಮೇಲೆ ನೋಡ್ತೀರಾ, ಅದು ಆ ಸ್ಕೇಲ್ಸ್ ಇರೋದು, ಮತ್ತೆ ಕಣ್ಣಲ್ಲಿ ಕಣ್ ಟಾಪ್ ಆಗಿದ್ರೆ ಆಯ್ತಾ, ಇದೆಲ್ಲ ನೋಡ್ಕೊಬೇಕು. ಅದೆಲ್ಲ ದೊಡ್ಡವರೆಲ್ಲ ಹೇಳೋರು ವಿಡಿಯೋ. ಸೊ ಆ ಸಿಂಪ್ಟಮ್ಸ್ ಎಲ್ಲ ನೋಡ್ರಿ. ಮತ್ತೆ ನಾವು ಏರೋಡೈನಮಿಕ್ಸ್ ಬರ್ಡ್ದು ಇವಾಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅದೆಲ್ಲ ನೋಡ್ಕೊಳ್ರಿ. ಹೊಸದಾಗಿ ಮಾಡೋರು ಎಲ್ಲ ಹುಡ್ಕೋರು ಅಕ್ಕಿನ ಸೆಲೆಕ್ಟ್ ಮಾಡಿ ಅಕ್ಕಿ ಎತ್ಕೊಂಬನ್ನಿ. ಆಮೇಲೆ ನೆಕ್ಸ್ಟು ಇವಾಗ ನಿಮ್ಮ ಹತ್ರ 2 ಐತೆ, 2 ಮಕ್ಷಿಗಳೈತೆ, ಓಕೆ, ನೀವು ಫಸ್ಟ್ ಚೆಕ್ ಮಾಡ್ಬೇಕು ಬಿಟ್ಟು. ಯಾವುದೇ ಅಕ್ಕಿ ಆಗಲಿ, ಹೊಸ ಅಕ್ಕಿ ಲೈನಲ್ಲಿ ನಾವು ಅಷ್ಟೇ, ನಾವು ದಾಡಿಲಿ ಇಟ್ಕೊಬೇಕು ಅಂತಂದ್ರೆ
ಒಬ್ರು ಒಂದು ವಿಡಿಯೋ ನೋಡಿದ್ದೇವೆ, ಹಾಸನ ಹುಡುಗ ಒಬ್ಬ ಚೆನ್ನಾಗಿ ಹೇಳಿದ್ದ, ಅವ್ನ ಅಕ್ಕಿ ನಾನು ಬಿಟ್ಟೆ ಪಾಸ್ ಮಾಡಿದ್ರೆ ಮಾತ್ರ ಮಾಡ್ಕೊಂತೀನಿ ಅಂತ ಸಂದೀಪ್ ಒಂದು ಅವರು. ಆದ್ರೆ ಅದು ನಾಟ್ ನೆಸರಿ. ಈಗ ನಮ್ಮ ಬ್ಲಡ್ ಲೈನ್ಸ್ ಅಲ್ಲಿ ನಮ್ಗೆ ಗೊತ್ತಿರುತ್ತೆ, ಇವಾಗ ಈ ತರ ಪಟ್ಟ ಬಂದ್ರೆ ನಾನು ದೊಡ್ಡ ಜೊತೆ ಮಾಡ್ಬೇಕು ನಾನು ರೆಕಾರ್ಡ್ ಬಿಸಾಕ್ತೀನಿ, ನನಗೆ ಗೊತ್ತು. ಯಾಕಂದ್ರೆ ಅವ್ರ ತಾತ ನೋಡಿರ್ತೀನಿ, ಅವ್ರ ಅಪ್ಪ ನೋಡಿರ್ತೀನಿ, ಅವ್ರ ಮುತ್ತಾತ ನೋಡಿರ್ತೀನಿ, ಇದು ಯಾವ ಲೆಕ್ಕದಲ್ಲಿ ಬಂದಿದೆ ನನಗೆ ಗೊತ್ತಿರುತ್ತೆ. ಅದರಲ್ಲಿ ನಾನು ಹಂಗೆ ರೆಕ್ಕೆ ಹೊಡಿಬೋದು. ಅದನ್ನ ಆಕಾಶ ಇಟ್ಸ್ ಆಲ್ ಲೈಕ್ a+b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a² + b² + 2ab. ಅದೇನು ಚೇಂಜ್ ಆಗಲ್ಲ ಹಂಗೆ. ಸೊ ಅದು ನಿಮ್ಗೆ ಬ್ಯಾಕ್ ಗ್ರೌಂಡ್ ಗೊತ್ತಿದೆ, ನೀವು ಹಂಗೆ ರೆಕಾರ್ಡ್ ಮಾಡ್ಬೋದು. ಇದು ಯಾವ ಲೆಕ್ಕದಲ್ಲಿ ಬಂದೈತೆ, ಪ್ಯಾಟ್ರನ್ ಏನು, ಅದು ಬಣ್ಣ ಏನು, ಅದು ಕಣ್ಣಲ್ಲಿ ಏನು, ಅದು ಯಾವ ಥರ ಐತೆ, ಅದು ನಮಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಾ? ಸೊ ಆ ಥರ ಅದೇ ನೀವು ಗೊತ್ತಿಲ್ದಿರೋ ಅಕ್ಕಿ ಹೊಸ ಅಕ್ಕಿ ತಂದರೆ ಅದನ್ನ ಟೆಸ್ಟ್ ಮಾಡಲೇಬೇಕು, ಬಿಟ್ಟು ನೋಡಲೇಬೇಕು. ನಿಮ್ಮ ಲೆಕ್ಕಾಚಾರದಲ್ಲಿ ಫಸ್ಟ್ ಜೊತೆ ಮಾಡಿ ನೀವು ಕಲ್ತಿರೋ ವಿದ್ಯೆಯಲ್ಲಿ ಆಕಾಶಕ್ಕೆ ಬಿಡ್ಬೇಕು, ಅಕ್ಕಿ ಏನು ಮಾಡ್ತದೆ ಅಬ್ಸರ್ವ್ ಮಾಡಬೇಕು. ಆ ಥರ ಮಾಡೋದು ತುಂಬ ಕಷ್ಟ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ನಿಮಗೆ ಮಿನಿಮಮ್ ಒಂದು 2-3 ವರ್ಷ ಬೇಕು ಅದನ್ನ ಮರ್ಮ ತಿಳ್ಕೊಳಕ್ಕೆ. ಮರ್ಮ ಗೊತ್ತಿಲ್ಲ ಅಕ್ಕಿ ಜೊತೆ ಮಾಡ್ಬೇಕು ಅಂದ್ರೆ ಫಸ್ಟ್ ಮರ್ಮ ಗೊತ್ತಿಲ್ಲದ ಜೊತೆ ಮಾಡ್ಬೇಕು ಅಂತಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾಗುತ್ತೆ. ನೋಬಡಿ ಕ್ಯಾನ್ ಸೇ ಲೈಕ್ ಓ ಇದು ಹಿಂಗೆ ಮಾಡುತ್ತೆ. ಬಟ್ ಆದ್ರೆ ರಾಜೇಂದ್ರ ಅವ್ರು ಹೇಳ್ದಂಗೆ ಶೇಕ್ ಲೈನ್ ಗೊತ್ತಿದ್ರೆ ಡೆಫಿನೆಟ್ ಆಗಿ ಮಾಡ್ಬೋದು. ಅದನ್ನ ನಾನು ಹೇಳ್ತೀನಿ, ನಂಬ್ತಿರ ಇಲ್ಲ. ಚಿಕ್ಕರಾಜೇಂದ್ರ ಅವರು ಪಾಪ ಇನ್ನೊಂದು ವಿಡಿಯೋಲಿ ಹೇಳಿದ್ದಾರೆ ನನಗೆ, ಅವ್ರು ಹೇಳಿದ್ರು ನಾವು ಶೇಕ್ ಲೈನ್ ಬಗ್ಗೆ ಮಾತಾಡಿದ್ರೆ ಎಲ್ಲ ಆಡ್ಕೊಂತಾರೆ ಅದು ಇದು. ಸರ್ ದಯವಿಟ್ಟು ಹೇಳ್ತೀನಿ, ಯಾರನ್ನ ಆಡ್ಕೊಳೋರಿದ್ರೆ ಅವ್ರಿಗೆ ಡೈರೆಕ್ಟಾಗಿ ಹೇಳಿ, ಶೇಕ್ ಲೈನ್ ಮ್ಯಾಚ್ ಆಗುವಂಥದ್ದು ಒಂದು ಪ್ರಿನ್ಸಿಪಲ್ ಇದೆ. ನಾನು ಪೇಟೆಂಟ್ ಮಾಡಿ ಕಳಿಸ್ತೀನಿ ನಿಮ್ಗೆ. ಇಟ್ಸ್ ಕಾಲ್ಡ್ ಟೈಮ್ ಸಿಂಕ್ರೊನೈಸೇಷನ್. ಅರ್ಥ ಆಯ್ತಾ? ಆ ಟೈಮ್ ಸಿಂಕ್ರೊನೈಸೇಷನ್ ಕಾನ್ಸೆಪ್ಟು ಶೇಕ್ ಲೈನ್ಗೆ ಎಕ್ಸಾಕ್ಟ್ ಮ್ಯಾಚ್ ಆಗುತ್ತೆ. ಏನನ್ನ ಕ್ರ್ಯಾಕ್ ಮಾಡಿದ್ರೆ ಅವ್ರಿಗೆ ಶೇಕ್ ಲೈನ್ ಏನಂತ ಗೊತ್ತಾಗ್ಬಿಡುತ್ತೆ. ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಸೊ ಆ ಶೇಕ್ ಲೈನ್ ಗೊತ್ತಿದ್ರೆ ನೀವು ಅವ್ರು ಹೇಳ್ದಂಗೆ, ಯಾಕಂದ್ರೆ ಕಣ್ಣಲ್ಲಿ ನೋಡ್ಬೋದು, ಹೇಳ್ಬೋದು ಇದು ಏನೇನು ಮಾಡುತ್ತೆ ಅಕ್ಕಿ, ಅದು ಕಲೆ. ಅದನ್ನ ಹೊಡೆದಕ್ಕೆ ಹೇಳಲ್ಲ, ಯಾಕಂತಂದ್ರೆ ಪಾಪ ಅವರು ರಾಜೇಂದ್ರ ಅವರು ಅಷ್ಟು ಲೆಕ್ಕಾಚಾರವಾಗಿ ಎಷ್ಟು ಬೇಕೋ ಅಷ್ಟು ಹೇಳೋರೆ ಅಂತಂದ್ರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಅದನ್ನ ಹೊಡೆದಕ್ಕೆ ಹೇಳಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಅರ್ಥ ಆಯ್ತಾ? ನಾನು ಅದನ್ನ 10 ಸತಿ ನೋಡಿದ್ದೀನಿ ಅವ್ರ ವಿಡಿಯೋನ, ಅದನ್ನ ಅರ್ಥ ಮಾಡ್ಕೊಳಕ್ಕೆ. ಅದನ್ನ ಅರ್ಥ ಮಾಡ್ಕೊಂಡು ನನ್ನ ತಲೆ ಕೆಡಿಸ್ಕೊಂಡು ನನಗೆ ಅಟ್ಲೀಸ್ಟ್ ಅದ್ರ ಥಿಯರಿ ಏನು, ಅದ್ರ ಪ್ರಿನ್ಸಿಪಲ್ ಏನು ಅಂತ ಅರ್ಥ ಆಗಿದೆ ನನಗೆ. ಈ ನಾನು ನಮ್ಮ ಮಕ್ಕಳಲ್ಲಿ ಅದನ್ನ ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇದ್ದೀನಿ. ಬೇರೆ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನಮ್ಮ ಬಸವ ಇದ್ದ, ತತ್ಮಂಗ್ಲಿ ಬಸವ, ಅವ್ನಿಗೆ ಗೊತ್ತಿತ್ತು. ಅವ್ನ ಕಣ್ಣಲ್ಲಿ ನೋಡೋದು, ಕಣ್ಣಲ್ಲಿ ನೋಡಿ ಜೊತೆ ಹಿಂಗೆ ಮಾಡಿದ್ರೆ, ನಾನು ಜೊತೆ ಮಾಡಿದ್ದೆ, ಸುಬ್ಬ ಇದ್ರಲ್ಲಿ ರೋಲ್ ಆಗ್ಬಿಡುತ್ತೆ ಅಂದ, ರೋಲ್ ಆಗೋಯ್ತು. ಅವಾಗ ಚಿಕ್ಕ ಹುಡುಗ ನಾನು ಅವಾಗ. ಅಂದ್ರೆ ಅವ್ನಿಗೆ ಗೊತ್ತು, ಕಣ್ಣಲ್ಲಿ ನೋಡೋದು ಗೊತ್ತು ಕಲೆ, ಅದೆಲ್ಲರಿಗೂ ಗೊತ್ತಿಲ್ಲ. ಸೊ ಅದು ಭಾರಿ ಇಂಪಾರ್ಟೆಂಟ್, ಅದನ್ನ ಕಲಿಯೋದು ಭಾರಿ ಕಷ್ಟ. ಓಕೆ, ಸೊ ಅದಕ್ಕೆ ಬೇಕಾದ್ರೆ ಒಂದು ಹಿಂಟ್ ಕೊಡ್ತೀನಿ. ನಾನು ಇಷ್ಟೆಲ್ಲ ಕಾನ್ಸೆಪ್ಟ್ ಮಾತಾಡಿದ್ದೀನಲ್ಲ, ಅಕ್ಕಿ ಬಾಜಿ ಏನ್ ಮಾಡುತ್ತೆ, ಯಾಕೆ ಮಾಡುತ್ತೆ, ಪೇರಿ ಯಾಕೆ ಮಾಡುತ್ತೆ, ಇವೆಲ್ಲ ಡೈರೆಕ್ಟ್ಲಿ ರಿಲೇಟೆಡ್ ಶೇಕ್ ಲೈನ್ಗೆ. ನಾನು ಅದನ್ನ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ದು ಅಂತ ಅರ್ಥ ಮಾಡ್ಕೊಂಡಿದ್ದನ್ನ ನನ್ನ ಅನುಭವದಲ್ಲಿ. ಅವ್ರು ಏನ್ ಶೇಕ್ ಲೈನ್ ಹೇಳ್ತಾರೆ, ಆ ಶೇಕ್ ಲೈನ್ ನನಗೆ ಅರ್ಥ ಆಗಿಲ್ಲ, ನಾನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿದೆ. ಅದನ್ನ ನನ್ನ ಅನುಭವನೆಲ್ಲ ರೀಕಾಲ್ ಮಾಡಿದಕ್ಕೆ ನನಗೆ ಒಂದು ಲೆವೆಲ್ಗೆ ಅರ್ಥ ಆಗಿದೆ ಅದು. ಇವಾಗ ಅದನ್ನ ಪ್ರಾಕ್ಟಿಕಲ್ ಆಗಿ ನಾನು ಅದನ್ನ ಅನಲೈಸ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಇಟ್ಸ್ ಇದು ಹೊರಗಡೆ ಏನು ಗೊತ್ತಿಲ್ಲದ್ರ ಜೊತೆ ಮಾಡೋದು ಭಾರಿ ಕಷ್ಟ, ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಸೂಪರ್ ಸರ್, ಒಳ್ಳೆ ಪಾಯಿಂಟು. ಸೊ ಈಗ ನಮ್ಮ ತಮ್ಲ ಸುರೇಶ್ ಅವರು ಮಾಡಿರೋಂಥ ವಿಡಿಯೋ ಅದು ಹೇಳಲೇಬೇಕು. ನಾನು ಒಂದ್ಸತಿ ನೋಡಿದೆ, ಬಟ್ ಎಲ್ಲ ಕ್ವಶನ್ ಮಾರ್ಕ್ ಥರನೇ ಇದ್ವು. ಬಟ್ ಅದನ್ನ ನಾವು ಅನಲೈಸ್ ಮಾಡ್ಬೇಕು. ಈಗ ಮತ್ತೆ ಯಾರನ್ನ ನೋಡೋದಿದ್ರೆ ಹೋಗಿ ನೋಡಿ, ನಮ್ಮ ತಮ್ಲ ಸುರೇಶ್ ಅವ್ರ ಚಾನಲಲ್ಲಿ ಇರುತ್ತೆ ಆ ವಿಡಿಯೋ. ಸರ್ ನೆಕ್ಸ್ಟ್ ಸ್ನೇಹಿತರೆ, ನೀವೇನು ಇಷ್ಟು ದೊಡ್ಡ ಒಂದು ಲಾರ್ಜ್ ಎಪಿಸೋಡ್ಸ್ಗಳನ್ನ ನೋಡ್ತಾ ಇದ್ರೆ, ಇನ್ನೇನು ಕಡೆ ಸ್ಟೇಜ್, ಕಡೆ ಹಂತಕ್ಕೆ ಬಂದಿದ್ದೀವಿ. ಸೊ ಫೈನಲಿ ಎಲ್ಲ ಔಟ್ಪುಟ್ಸು ಒಳ್ಳೆ ನಾಲೆಜಬಲ್ ಪರ್ಸನ್ನ ನಾನು ಮೀಟ್ ಮಾಡಿ ಅವರ ಎಕ್ಸ್ಪೀರಿಯನ್ಸ್ ಶೇರಿಂಗ್ಸ್ ಎಲ್ಲನೂ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇನ್ನೇನು ಕೆಲವೊಂದು ಪಾಯಿಂಟ್ಗಳಿದ್ದಾವೆ, ಅದನ್ನು ಕೇಳ್ತಾ ಇಲ್ಲಿಗೆ ಎಂಡ್ ಮಾಡೋಣ ಎಪಿಸೋಡ್ನ. ಒನ್ಸ್ ಅಗೇನ್ ನಮ್ಮ ಆಶು ಬ್ರದರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅವ್ರು ಕೊಟ್ಟಿದ್ದ ಎಣ್ಣಲ್ಲಿ ಥರ್ಡ್ ಜನರೇಷನ್ ಅಲ್ಲಿ ಬೂರಿಗಳು ಥ್ರೋ ಬ್ಯಾಕ್ ಬಂದಿದೆ ನೋಡಿ. ಥರ್ಡ್ ಜನರೇಷನ್ ಅವ್ರ ಬೂರಿಗಳ ತರ ಥ್ರೋ ಬ್ಯಾಕ್ ಮಾಡಿಸಿದೀನಿ. ದೇವ್ರದಿಂದ ಹಿಂಗಿಡ್ಕೊಂಡೈತೆ ಒಳ್ಳೆ ಲೆಕ್ಕಾಚಾರವಾಗಿ. ಸೊ ಸೂಪರ್ ಕ್ವಾಲಿಟಿ ಬರ್ಡ್ಸ್. ನಮ್ಮ ಮೀಟರ್ ಗೇಜ್ಗಳು ಅವರ ಆಶು ಅವರ ಎಡಿನೂರುಗಳಲ್ಲಿ ಪುಟ್ ಮಾಡ್ಕೊಂಡು ಬಂದಿರೋ ಬೂರಿಗಳು. ಓಕೆ, ಇದು ನಮ್ಮ HMTಗಳು, ಬಲರಾಮ್ ಅವ್ರ HMTಗಳು ಬಂದಿರೋ ಗಂಡಿದ್ದು. ಸೊ ಮತ್ತೆ ಏನಾದ್ರು ಒಂದು ಪಾಯಿಂಟ್ಗಳಿದ್ರೆ ಇದು ಲಾಸ್ಟ್ ಟಾಪಿಕ್. ಸೊ ನಾನು ಇದ್ರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಏನಾದರೂ ತಪ್ಪಿದ್ರೆ ಕ್ಷಮಿಸಿ, ಮೊದಲೇ ಕೇಳ್ತಾ ಇದ್ದೀನಿ. ಸೊ ನನ್ನ ಇಂಟೆನ್ಷನ್ ಏನಂತಂದ್ರೆ, ಎಲ್ಲರೂ ಆದಷ್ಟು ಕ್ಲೀನಾಗಿ ಅಕ್ಕಿ ಬಿಡಿ, ಅಕ್ಕಿಗೆ ಬೇರೆ ಏನು ಮಾಡಬೇಡಿ. ಅದ್ರ ಬಗ್ಗೆ ಇದು ಟಾಪಿಕ್. ಸೊ ಇದೊಂಥರ ಇಟ್ಸ್ ಲೈಕ್ ಟೈಮ್ ಟು ರೀಥಿಂಕ್.
ಯಾಕಂದ್ರೆ ಈಗ ನಿಮ್ಗೆ ಗೊತ್ತಿದ್ದಂಗೆ ಈಗ ಸಣ್ಣ ಸಣ್ಣ ಆ್ಯಪ್ಸ್ ಎಲ್ಲ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ನನ್ನ ಸಜೆಷನ್ ಏನಂತಂದ್ರೆ ಟು ಪ್ರೊಟೆಕ್ಟ್ ದ ಟಾಪ್ ಕ್ವಾಲಿಟಿ ಬ್ಲಡ್ ಲೈನ್ಸ್ ಅಂಡ್ ಕ್ವಾಲಿಟಿ ಬರ್ಡ್ಸ್ ಓಕೆ ಇನ್ ಪಿಜನ್ ಫ್ಯಾನ್ಸಿಲಿ ನೆಕ್ಸ್ಟ್ ಜನರೇಷನ್ ಫ್ಯಾನ್ಸಿಯರ್ಸ್ ಆಗ್ಲಿ ಮತ್ತೆ ಈಗ ಯಾರೇ ಬಿಡ್ತಾ ಇರೋರಾಗ್ಲಿ ಜಾತಿ ಉಳಿಸಿ ಫಸ್ಟು ಅರ್ಥ ಆಯ್ತಾ. ಆದಷ್ಟು ಅಕ್ಕಿ ಕ್ಲೀನ್ ಆಗೇ ಬಿಡಿ. 12 ಗಂಟೆ 13 ಗಂಟೆ ಅಕ್ಕಿ ಟೈಮ್ ಹಿಂದೆ ಹೋಗ್ಬೇಡಿ. ನೀಟಾಗಿ ಅಕ್ಕಿ 6 ಗಂಟೆ ಆಡಿದ್ರು ಸಾಕು. ನಾನೇನು ಹೇಳಿದ್ನಲ್ಲ ಅದೆಲ್ಲ ಮಾಡ್ಬೇಕು. ಅಕ್ಕಿ ಬಾಜಿ ಇರ್ಬೇಕು, ಕರೆಕ್ಟಾಗಿ ಇರಬೇಕು, ಪೇರಿ ಮಾಡಬೇಕು, ಟೈಮ್ ಮನೆ ಕ್ರಾಸ್ ಮಾಡಬೇಕು, ಛತ್ರಿ ಮೇಲೆ ಹೋಗ್ಬೇಕು ಅಕ್ಕಿ. ಇವೆಲ್ಲ ಬರಬೇಕು ಅಂತಂದ್ರೆ ಅಕ್ಕಿ ಟಾಪ್ ಕ್ವಾಲಿಟಿಲಿ ಇರಬೇಕು. ಅರ್ಥ ಆಯ್ತಾ. ಸೊ ನಾನು ಹೇಳ್ತೇನೆ ಅಂದ್ರೆ ಎವ್ರಿ ಒನ್ ಶುಡ್ ರೈಟ್ ದಿಸ್ ಲೈಕ್ ಸಿ ನಿಮಗೆ ವಿ ಶುಡ್ ನಾಟ್ ಲೈಕ್ ರೈಟ್ ಸ್ಪೆಸಿಫಿಕ್ ಕೋಡ್. ಓಕೆ ನಾನು ಒಂದು ಎಕ್ಸಾಂಪಲ್ ಕೊಡಕ್ಕೆ ಇಷ್ಟಪಡ್ತೀನಿ. ಏನ್ ಗೊತ್ತಾ, ಈಗ ನಾವು ನೆಕ್ಸ್ಟ್ ಜನರೇಷನ್ ಕ್ವಾಲಿಟಿ ಅಕ್ಕಿ ಬಿಡಬೇಕು ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾರೋ ಬೇರೆ ಏನೋ ಮಾಡಿ ಅಕ್ಕಿ ಬಿಡ್ತಾರೆ ಬಿಟ್ಕೊಳ್ಳಿ, ಬಿಡ್ತಾರೆ ಫಾರ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ಆಯ್ತಾ. ನೀವು ಕ್ಲೀನ್ ಆಗಿ ಒಳ್ಳೆ ಜಾತಿ ಇಟ್ಬಿಟ್ಟು ಅಕ್ಕಿನ ಬಿಡ್ತೀರಾ, ಅರ್ಥ ಆಯ್ತಾ. ಆವಾಗ ಅವನ ಅಕ್ಕಿ ನಿಮ್ಗೆ ಜಾಸ್ತಿ ಆಡಿದ್ರೆ ನಿಮ್ಗೆ ಅನ್ಯಾಯ ಆದಂಗೆ ಆಗುತ್ತೆ ಲಾಜಿಕಲಿ ಸ್ಪೀಕಿಂಗ್. ಯಾಕಂದ್ರೆ ಟೂರ್ನಮೆಂಟ್ ರೂಲ್ಸ್ ಪ್ರಕಾರ ನನಗೆ ಗೊತ್ತಿಲ್ಲ, ಟೂರ್ನಮೆಂಟ್ ರೂಲ್ಸ್ ಅಲ್ಲಿ ಆಡ್ ಮಾಡಿರ್ತಾರೆ ಗೊತ್ತಿಲ್ಲ, ಅಕ್ಕಿಗೆ ಡೋಪ್ ಮಾಡಬೇಡ್ರಿ ಅಂತ ಆಡ್ ಮಾಡಬೇಕು ರೂಲ್ಸ್, ಹೊಸ ರೂಲ್ಸ್. ಯಾಕಂದ್ರೆ ಶುಡ್ ಬಿ ಕ್ಲಾಸ್ ರೈಟ್. ಸೊ ಡೆಫಿನೆಟ್ಲಿ ಇವತ್ತಲ್ಲ ನಾಳೆ ಅಕ್ಕಿಗಳನ್ನ ಡೋಪ್ ಮಾಡಿ ಬಿಟ್ರೆ ಅದನ್ನ ಕಂಡುಹಿಡಿಯೋದಕ್ಕೆ ಒಂದು ಟೆಕ್ನಿಕ್ ಬಂದೇ ಬರುತ್ತೆ. ಐ ಹ್ಯಾವ್ ಅ ಸಜೆಷನ್, ಲಾಸ್ಟ್ ಅಲ್ಲಿ ಹೇಳ್ತೀನಿ ಅದು. ಓಕೆ, ಸೊ ಆದಷ್ಟು ನೀಟಾಗಿ ಬಿಡಿ. ಒಂದು ಸಿಂಪಲ್ ಎಕ್ಸಾಂಪಲ್, ಈ ಒಲಿಂಪಿಕ್ಸ್ ಅಲ್ಲಿ ದೇ ಹ್ಯಾವ್ ಕ್ಲಿಯರ್ ರೂಲ್ಸ್ ರೈಟ್. ಈಗ ಡೋಪ್ ಮಾಡ್ಕೊಂಡು ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಗೆದ್ರೆ ಅದಕ್ಕೆ ಅವ್ರು ಸಿಗಾಕಂತಾರೆ. ಬಿಕಾಸ್ ದೇ ವಿಲ್ ಗೋ ಅಂಡರ್ ಆಲ್ ದ ಟೆಸ್ಟ್, ಬ್ಲಡ್ ಟೆಸ್ಟ್, ಅವ್ರದ್ದು ಸ್ಟೂಲ್ ಟೆಸ್ಟ್ ಎಲ್ಲ ಮಾಡಿ ಗೊತ್ತಾಗ್ಬಿಡುತ್ತೆ, ಸಿಗಾಕೊಂಡ್ಬಿಡ್ತಾರೆ. ಸೊ ನಿಮ್ಗೆ ಗೊತ್ತಿರಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಕಂಟ್ರಿ ಆ ಡೋಪ್ ಟೆಸ್ಟ್ ಹೈಡ್ ಮಾಡಕ್ಕೋಸ್ಕರ ಆ ಡೋಪಿಂಗ್ ಎಲಿಮೆಂಟ್ ನ ಹಸುಗಳಿಗೆ ಕೊಟ್ಟು ಅದರಿಂದ ಬರೋ ಮಿಲ್ಕ್ ನ ಅವ್ರು ಕುಡಿಸಿ ಆ ಡೋಪಿಂಗ್ ಟೆಸ್ಟ್ ಅಲ್ಲಿ ಅದನ್ನ ಮಾಸ್ಕ್ ಮಾಡಿದ್ರು. ಆದ್ರೆ ಹಂಗ್ ಮಾಡೋದ್ರಿಂದ ಅವ್ರಿಗೆ ಸ್ಪೋರ್ಟ್ಸ್ ಮನ್ಸ್ ಎಲ್ಲ ಸತ್ತೋದ್ರು, ಅವ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರು. ಓಕೆ, ಸೊ ಆ ತರ ಆಗುತ್ತೆ. ಬಟ್ ನಾನು ಹೇಳ್ತಾ ಇರೋದು ಅಂತಂದ್ರೆ ಈಗ ಒಬ್ಬ ನೀಟಾಗಿ ಎಕ್ಸಾಮ್ ಬರೆಯೋ ಹುಡುಗನಿಗೆ ಮತ್ತೆ ಒಬ್ಬ ಕಾಪಿ ಹೊಡೆದು ಎಕ್ಸಾಮ್ ಬರೆಯೋ ಹುಡುಗನಿಗೆ ಏನ್ ಡಿಫ್ರೆನ್ಸ್ ಇರುತ್ತೆ? ಅವ್ನು ಕಾಪಿ ಹೊಡೆದು ಅವ್ನಿಗೆ ಜಾಸ್ತಿ ಮಾರ್ಕ್ಸ್ ತಗೊಂಡು ಪಾಪ ಅವ್ನಿಗೆ ಅನ್ಯಾಯ ಆಗಲ್ಲ. ಸೊ ನಾನು ಹೇಳ್ತಾ ಇದ್ದಷ್ಟೇ, ಸೊ ನೀಟಾಗಿ ಅಕ್ಕಿ ಬಿಡಿ. ಮತ್ತೆ ಟೂರ್ನಮೆಂಟ್ ರೂಲ್ಸ್ ಅಲ್ಲಿ ಎನ್ಹಾನ್ಸ್ಮೆಂಟ್ ಬರಬೇಕು ಆಯ್ತಾ. ಅದರಲ್ಲಿ ನಾನು ಹೇಳೋದೇ ಅಂತಂದ್ರೆ ಮತ್ತೆ ಅಕ್ಕಿಗೆ ನಾವು ಡೋಪ್ ಮಾಡೋದ್ರಿಂದ ಅಕ್ಕಿ ಸಾಯುತ್ತೆ, ಇರಲ್ಲ, ಮಾಯಲ್ಲ. ಅಕ್ಕಿ ಒಂದು ವರ್ಷ ಬಿಡಕ್ಕಾಗಲ್ಲ ನೀವು, ಅದು ಇಟ್ ಹ್ಯಾಸ್ ಇಟ್ಸ್ ಓನ್ ಪ್ರಾಬ್ಲಮ್ಸ್. ಓಕೆ, ಅದ್ರ ಬಗ್ಗೆ ಮಾತಾಡ್ತೀವಿ. ಮತ್ತೆ ನ್ಯಾಚುರಲ್ ಬೂಸ್ಟಿಂಗ್ ನೀವೇನಾದ್ರೂ ಮಾಡಿ ಅಕ್ಕಿ ಬಿಡಿ, ಲೈಕ್ ಹಲ್ವಾ, ಬಾದಾಮಿ, ಮಾಮೂಲಿ ನ್ಯಾಚುರಲ್ ಆಗಿ ವಿತೌಟ್ ಎನಿ ಡೋಪಿಂಗ್ ಎಲಿಮೆಂಟ್ ಏನಾದ್ರು ಮಾಡಿ ಅಕ್ಕಿ ನ್ಯಾಚುರಲ್ ಆಗಿ ಬಿಡಿ. ಓಕೆ, ಬಟ್ ಅಕ್ಕಿ ಡೋಪ್ ಮಾಡಬೇಡಿ. ಡೋಪ್ ಮಾಡಿದ್ರೆ ಅಕ್ಕಿಗೆ ಯಾಕಂದ್ರೆ ಅದು ಒಂದು ಹೇಳ್ತೀನಿ, ಯಾಕಂದ್ರೆ ಹೇಳಿದ್ರೆ ಇಷ್ಟು ಟೆಕ್ನಾಲಜಿ ಇರುತ್ತೆ ಅಂತ ಅದೆಲ್ಲ ವರ್ಕ್ ಆಗ್ಬೇಕು ಅಂತಂದ್ರೆ ಅದು ಪ್ರಾಣ ಕೈಯಲ್ಲಿ ಇಟ್ಕೊಂಡು ಆಡ್ತಾ ಇರುತ್ತೆ ಅಕ್ಕಿ ನೀವು ಡೋಪ್ ಮಾಡ್ಬಿಟ್ಟಾಗ. ಯಾಕಂದ್ರೆ ಅವನ್ನೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ, ಮ್ಯಾಗ್ನೆಟಿಕ್ ಕಂಪಾಸ್ ಆಗ್ಲಿ, ಮ್ಯಾಗ್ನೆಟಿಕ್ ಕೋಆರ್ಡಿನೇಷನ್ ಇದು ಮಾಡೋದಾಗ್ಲಿ. ಅದಕ್ಕೆ ಸಿ ಕರೆಕ್ಟ್ ಶೋಕ್ದಾರ್ನು ಅಕ್ಕಿ ಯಾರನ್ನ ಡೋಪ್ ಮಾಡ್ಬಿಟ್ಟು ಹೆಚ್ಚಿನ ಗೊತ್ತಾಗ್ಬಿಡುತ್ತೆ, ಅರ್ಥ ಆಯ್ತಾ. ಸೊ ಅದನ್ನ ಈಸಿಯಾಗಿ ಡಿಟೆಕ್ಟ್ ಮಾಡ್ಬೋದು. ಆಮೇಲೆ ನಾವ್ ಹೇಳ್ತಿರೋದು ಏನಂತಂದ್ರೆ ಇದೆಲ್ಲ ಒಲಿಂಪಿಕ್ಸ್ ಬಗ್ಗೆ ಹೇಳಿದ್ನಲ್ಲ. ಆಮೇಲೆ ದೇ ಶುಡ್ ಬಾಟ್ ಸಮ್ ಸ್ಟ್ರಾಂಗ್ ರೂಲ್ಸ್. ಈಗ ಇದರಲ್ಲಿ ನೆಕ್ಸ್ಟ್ ಜನರೇಷನ್ ಒಳ್ಳೆ ಸಾಚಾ ಟೂರ್ನಮೆಂಟ್ ಅಂತ ಮಾಡ್ತಾ ಇದಾರೆ ಕೆಲವೊಬ್ರೆಲ್ಲ. ಇವಾಗ ಅಕ್ಕಿಗೊಂದು ಹಿಂದಿನ ದಿನ ಬಂದು ಬೀಗ ಹಾಕ್ತಾರೆ, ಏನೇನೋ ಇದೆಲ್ಲ ಮಾಡ್ತಾರೆ, ರೂಲ್ಸ್ ಎಲ್ಲ ಇದೆ. ಆತರ ಇಂಪ್ರೂವ್ ಆಗ್ಬೇಕು, ಅರ್ಥ ಆಯ್ತಾ. ಸೊ ಆತರ ಇಂಪ್ರೂವ್ ಆದಾಗ ಏನಾಗುತ್ತೆ, ಇದು ಒಳ್ಳೆ ರೀತಿಲಿ ಈ ಶೋಕ್ ಒಂದು ಬೆಳೆಯುತ್ತೆ. ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ ಇದ್ರಲ್ಲಿ, ಇವಾಗ ಯಾರೋ ಒಬ್ರು ಹಂಗ್ ಮಾಡಿ ಬಿಟ್ಟ ಅಂತಂದ ಪಾಪ ನಿಯತ್ತಾಗಿ ಬಿಡ್ತಾರನೋ ಆ ದಾರಿಗೆ ಹೋಗ್ತಾನೆ. ಒಬ್ಬ ಚಾನ್ಸ್ ಇರುತ್ತೆ, ಅವ್ನಿಗೆ ಬೇಜಾರಾಗುತ್ತೆ. ಅವಾಗ ನಿಯತ್ತಾಗಿ ಬಿಟ್ರೆ ಇವಾಗ ನಿಯತ್ತಕ್ಕೆ ಬೆಲೆ ಇಲ್ಲ, ನಾನು ಹಾಕೋಣ ಅಂತ ಹಾಕ್ತಾನೆ. ಯಾವಾಗ ನೀವ್ ಹಿಂಗ್ ಮಾಡಕ್ ಹೋಗ್ತಿರೋ ಅವಾಗ ಫಸ್ಟ್ ಆಫ್ ಆಲ್ ಇದ್ರ ಇಂಪ್ಯಾಕ್ಟ್ ಏನಂತಂದ್ರೆ ಕ್ವಾಲಿಟಿ ಬರ್ಡ್ಸ್ ಗೆ ಬೆಲೆ ಇರಲ್ಲ, ಕ್ವಾಲಿಟಿ ಬರ್ಡ್ಸ್ ಹೊಟ್ಟೋಗುತ್ತೆ. ನಾನು ಏನೋ ಮಾಡಿ ಬಿಡ್ತೀನಿ ಅಂತ ಹೋದಾಗ ನಿಯತ್ತಾಗಿ ಅಕ್ಕಿಗೆ ಬೆಲೆ ಇಲ್ದಂಗ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಯಾರು ಇಷ್ಟೆಲ್ಲ ಈ ನನ್ನ ಮಕ್ಳು ಇದೆಲ್ಲ ಯಾಕೆ ತಲೆ ಕೆಡ್ಸ್ಕೊಬೇಕು, ಇಷ್ಟು ಜಾತಿ ಎಲ್ಲ ಯಾಕೆ ಮಾಡ್ಬೇಕು, ಹಂಗೆ ಅಕ್ಕಿ ಆಡ್ದಲ್ಲ ಹಂಗೆ ಆಡ್ಸೋಣ, ಅದು ಪ್ರಾಬ್ಲಮ್. ಅವಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಕ್ವಾಲಿಟಿ ಹೊಟ್ಟೋಗ್ಬಿಡುತ್ತೆ, ಜಾತಿಗಳು ಹೊಟ್ಟೋಗ್ಬಿಡ್ತವೆ. ಇವಾಗ ನೀವು ಜಾತಿ ನಾವು ಇಷ್ಟೆಲ್ಲ ಜಾತಿ ಇಷ್ಟೇನು ಎಂದಕ್ಕೆ ಮಾಡ್ಕೊಂಡಿದೀನಿ ಹೇಳಿ, ಅದ್ರ ಕ್ಯಾರೆಕ್ಟರ್ ಅದ್ರ ಪವರ್ ಏನೈತೆ ನಮ್ಗೆ ಗೊತ್ತು, ನಾವು ಆಡ್ಸಿದೀವಿ, ಅವ್ರು ನೋಡಿದೀನಿ, ನ್ಯಾಚುರಲ್ ಆಗಿ ಆಡ್ತಾರೆ, ಹಂಗ ಜಾತಿ ಮಾಡಿ. ಇವಾಗ ಇದಕ್ಕಿನ್ನ ಜಾಸ್ತಿ ಬೇರೆ ಅಕ್ಕಿ ಆಡ್ಬಿಟ್ರೆ ಅವಾಗ ನನಗೂ ಸಫಕೇಟ್ ಆಗ್ಬೋದು. ನಾನು ಯಾಕೆ ಮಾಡಬಾರ್ದು,
ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದೆ. ನಾವೇನ್ ಗಿರೇಬಾ ಶೋಕ್ ಮಾಡ್ತಿದೀವಲ್ಲ ಇವಾಗ, ಆಮೇಲೆ ನನ್ಗೆ ಮತ್ತೆ ಇನ್ನೊಂದು ಏನ್ ಗೊತ್ತಾ, ಬ್ಲಡ್ ಲೈನ್ ಹಾಳಾಗೋಗ್ಬಿಡುತ್ತೆ ಇದನ್ನ ಎನ್ಕರೇಜ್ ಆದ್ರೆ. ಸೊ ಡೆಫಿನೆಟ್ಲಿ ರೂಲ್ಸ್ ಇಂಪ್ಲಿಮೆಂಟ್ ಆಗ್ಲೇಬೇಕು. ಮತ್ತೆ ನೀವು ಒಂದು ವಿಡಿಯೋ ನೋಡಿದೀರಾ, ಗುರುಮೂರ್ತಿ ಅಣ್ಣವರು ಪಾಪ ಸುಮಾರು ಇದರಿಂದ ಹೇಳೋರು, ಅಕ್ಕಿ ಬಾಜಿ ಮಾಡಲ್ಲ, ನೋವಿಲ್ಲ ಹೇಳೋರೆ. ಕಾಗಿಲಿ ಬಿಡ್ತಾ ಇದ್ರ ನಾವು, ಅಕ್ಕಿ ಮನೆ ಮೇಲೆ ಬರಲ್ಲ, ಇವೆಲ್ಲ ಅವ್ರು ತುಂಬಾ ನೋವಿಲ್ಲ ಹೇಳೋದಾಗ ಹಳೆ ಶೋಕ್ದಾರ ಅವರೆಲ್ಲ ಅರ್ಥ ಆಯ್ತಾ, ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಅವ್ರ ಪಾಪ ಹೊಡೆದಕ್ಕೆ ಹೇಳಿರಲ್ಲ, ಆದ್ರೆ ಅವ್ರಿಗೆ ನೋವು ಹೇಳ್ಕೊಂಡಿರ್ತಾರೆ. ಸೊ ಅದನ್ನೆಲ್ಲ ನಾವು ಮೈಂಡ್ ಅಲ್ಲಿ ಇಟ್ಕೊಬೇಕು. ಮತ್ತೆ ರಾಜ್ಯದ ಎಲ್ಲ ಹಳೆ ಎಕ್ಸ್ಪೀರಿಯನ್ಸ್ ಶೋಕ್ದಾರಗಳೆಲ್ಲ ಇದೀರಾ ಆಯ್ತಾ, ಟೂರ್ನಮೆಂಟ್ ಓನರ್ಸ್ ಇದೀರಾ, ನಿಜವಾಗ್ಲೂ ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಅಂತ ನನ್ನ ಒಪಿನಿಯನ್. ಅರ್ಥ ಆಯ್ತಾ? ಹೌ ಶುಡ್ ವಿ ಪ್ರೊಟೆಕ್ಟ್ ಆಲ್ ದೀಸ್ ಗುಡ್ ಕ್ವಾಲಿಟಿ ಬರ್ಡ್ಸ್? ನನಗೆ ಅಕ್ಕಿ ಮೊದಲು ಹೇಳಿದಾಗ ನನಗೆ ಅಕ್ಕಿ ನಾನು ಆಡ್ಸಿ ಟೈಮ್ ಮಾಡಿದೀನಿ, ಆಡ್ಸಿದೀನಿ, ನನಗೆ ಇನ್ನು ಆಡ್ಸೋದಿಲ್ಲ. ಅದೇ ನನಗೆ ಜಾತಿ ಉಳಿಸ್ಬೇಕು. ಎಲ್ಲಾರ್ಗು ನಾನು ಕೇಳೋದು ಅಷ್ಟೇ, ಜಾತಿ ಉಳಿಸ್ರಿ. ನಿಮ್ಮ ಹತ್ರ ಯಾವ್ಯಾವ ಬ್ಲಡ್ ಲೈನ್ ಇದೆಯೋ ಅದನ್ನೆಲ್ಲ ಉಳಿಸ್ಕೊಂಡು ಹೋಗ್ರಿ. ಅದ ಟೈಮಿಂದ ಬಿಡ್ಬೇಡ್ರಿ. ನಿಮ್ಮ ಹತ್ರನೇ ಅಕ್ಕಿ ಇರುತ್ತೆ, ನಿಮ್ಮ ಅಕ್ಕಿ ಮರ್ಮ ಗೊತ್ತಿದ್ದು ಶೋಕ್ ಮಾಡಿ. ನಿಮ್ಮ ಅಕ್ಕಿ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಯಾವ್ದೋ ಅಕ್ಕಿ 15 ಗಂಟೆ ಆಡ್ದು ಅದ್ರ ಬ್ಯಾಕ್ ಗ್ರೌಂಡ್ ಗೊತ್ತಿರಲ್ಲ, ನಿಮ್ಗೆ ಏನ್ ಮಾಡ್ತಾರೆ ಗೊತ್ತಿರಲ್ಲ. ಅದನ್ನ ತಂದು ನೀವು ಎಕ್ಸ್ಪ್ಲೈನ್ ಮಾಡಿ 5 ವರ್ಷ ಬೇಕು ಅದ್ರ ಬಗ್ಗೆ ತಿಳ್ಕೊಳಕ್ಕೆ. ಅರ್ಥ ಆಯ್ತಾ? ಸೊ ಹಂಗಾಗಿ ನಿಮ್ಮ ಹತ್ರ ಇರೋಲೆ ಅಕ್ಕಿಲೇ ಜಾತಿ ಮಾಡಿ. ಇಲ್ಲ ಯಾರನ್ನ ಒಳ್ಳೆ ಶೋಕ್ದಾರ ಹತ್ರ ಹಳಬ್ರ ಹತ್ರ ಸೇರ್ಕೊಂಡು ಅವ್ರ ಜೊತೆ ತಿಳ್ಕೊಂಡು ಅವ್ರ ಜೊತೆ ವರ್ಕ್ ಮಾಡಿ ಅವ್ರೇನೋ ಕೇಳಿ ಕೊಡ್ತಾರೆ, ಯಾರು ಇಲ್ಲ ಅನ್ನಲ್ಲ. ಅರ್ಥ ಆಯ್ತಾ? ಅದನ್ನ ತಂದು ಆ ಬ್ಲಡ್ ಲೈನ್ ಇಟ್ಕೊಂಡು ಶೋಕ್ ಮಾಡಿ ಅಷ್ಟೇ. ಅದೊಂದು ಆಯ್ತಾ? ಸೊ ಮತ್ತೆ ಇನ್ನೊಂದು, ಮತ್ತೆ ಒಂದು ಸಿಂಪಲ್ ಎಕ್ಸಾಂಪಲ್, ಅರ್ಥ ಆಯ್ತಾ? ಸೊ ಯಾಕಂದ್ರೆ ನಾವು ಕಷ್ಟಪಟ್ಟು ನೀವು ಓದಿದ್ರೆ, ನಿಮ್ಗೆ ನಾಲೆಜ್ ಇದ್ರೆ ನಿಮ್ಗೆ ಯಾರಾದ್ರೂ ಕೆಲಸ ಕೊಡ್ತಾರೆ. ನಿಮ್ ಬರೀ ಮಾರ್ಕ್ಸ್ ಪೇಪರ್ ಐತೆ ಅಂತಂದ್ರೆ ಏನು ಪ್ರಯೋಜನ? ಯಾಕಂದ್ರೆ ನಾನು ಇಂಟರ್ವ್ಯೂ ಬೋರ್ಡ್ಸ್ ಅಲ್ಲಿ ಬೇಜಾನ್ ಇಂಟರ್ವ್ಯೂ ಮಾಡಿದ್ದೀನಿ. ನಾನು ರಿಕ್ರೂಟ್ ಮಾಡ್ಬೇಕಾದ್ರೆ ನಾನು ಒಂದು ಕ್ವಶನ್ ಅಲ್ಲಿ ಅವನು ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕೆಲವೊಂದು ಕ್ವಶನ್ಸ್ ಅಲ್ಲಿ ಅವ್ರ ನಾಲೆಡ್ಜ್ ಏನಿದೆ ಅಂತ ಏಜ್ ಮಾಡ್ಬಿಡ್ಬೋದು ಅಂತ ನಾನು ಹೇಳ್ತಿರೋದು. ಅರ್ಥ ಆಯ್ತಾ? ಅದೊಂದು. ಸೊ ಮತ್ತೆ ನೀವು ನಿಯತ್ತಾಗಿ ಒಳ್ಳೆ ಅಕ್ಕಿ ಬ್ರೀಡ್ ಮಾಡಿಸಿ ಕಷ್ಟಪಟ್ಟು ಆಡ್ಸಿದ್ರೆ ಅದು ಯಾವತ್ತೂ ನಿಮ್ಗೆ ಕೈ ಬಿಡಲ್ಲ. ಅದಂತೂ ನಿಜ. ಅದು ಪ್ರಾಣ ಕೊಟ್ಟಾದ್ರೂ ಸರಿ ನಿಮ್ಗೆ ಹೆಸರು ತಂದ್ಕೊಡುತ್ತೆ. ಅರ್ಥ ಆಯ್ತಾ? ಅದೊಂದು. ಸೊ ಓಕೆ, ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಹೇಳ್ತಿರೋದು, ಈ ಟೂರ್ನಮೆಂಟ್ ಮಾಡೋರಿಗೆ ಒಂದು ಸಜೆಷನ್ ನನ್ನ ಕಡೆಯಿಂದ, ನನ್ನ ಒಪಿನಿಯನ್. ಓಕೆ, ಸೊ ಐ ಹ್ಯಾವ್ 2 ಸೊಲ್ಯೂಷನ್ಸ್ ಟು ಪ್ರಿವೆಂಟ್ ದಿಸ್ ಡೋಪಿಂಗ್. ಓಕೆ, ಒಂದು, ದಿಸ್ ಇಸ್ ಒಂದು ಕಾಂಪ್ಲೆಕ್ಸ್, ದಿಸ್ ಇಸ್ ಲಿಟಲ್ ಬಿಟ್ ಕಾಂಪ್ಲೆಕ್ಸ್ ಆಕ್ಚುಲಿ, ಬಟ್ ಪಾಸಿಬಲ್. ನಾನು ಅದ್ರ ಮೇಲೆ ರಿಸರ್ಚ್ ಮಾಡಿ ಹುಡುಕ್ತಾ ಇದ್ದೀನಿ. ಹೌ ಈಸಿಯಾಗಿ ನಾವು ಡೋಪಿಂಗ್ ನ ಡಿಟೆಕ್ಟ್ ಮಾಡಬಹುದು. ಲೈಕ್ ಸ್ಪೋರ್ಟ್ಸ್ ಮನ್ಸ್ ಬ್ಲಡ್ ಸ್ಯಾಂಪಲ್, ಇಲ್ಲ ಅದ್ರದ್ದು ಸ್ಟೂಲ್ ಸ್ಯಾಂಪಲ್, ಇಲ್ಲ ಯಾವ್ದೋ ಒಂದು ರೀತಿ ಹಕ್ಕಿಗೆ ಏನಾದ್ರು ಹಾಕಿದಾರ ಅಂತ ಗೊತ್ತಾಗೋದು ಕಂಡಿಡಿಯೋದಕ್ಕೆ. ದಟ್ ಇಸ್ ಒನ್ ಆಪ್ಷನ್. ಅದು ಸ್ವಲ್ಪ ಕಾಂಪ್ಲೆಕ್ಸ್, ಮೇ ಬಿ ಅದು ಬರ್ಬೋದು ಫ್ಯೂಚರ್ ಅಲ್ಲಿ. ಬಟ್ ಎಲ್ಲ ಜನ ಅಂತಾರೆ ಈಗ ನಮ್ಮ ಅಕ್ಕಿಗೆ ರಕ್ತ ತಗೊಂಡ್ರೆ ಅದು ಇದು ಎಲ್ಲ ಬರುತ್ತೆ, ಪ್ರಾಬ್ಲಮ್ ಇದೆ. ಬಟ್ ಅದು ಅಕ್ಕಿ ರಕ್ತ ಕೊಡೋಕೆಲ್ಲ ಯೋಚನೆ ಮಾಡಿದ್ರೆ ಪ್ರಾಬ್ಲಮ್ ಇರುತ್ತೆ. ಬಟ್ ಆದ್ರೆ ಒಂದು ಸಿಂಪಲ್ ಸೊಲ್ಯೂಷನ್ ತರ್ಬೋದು, ಇದೆ, ಹುಡುಕ್ಬೇಕಷ್ಟೇ ಟೆಕ್ನಾಲಜಿ ಅಲ್ಲ. ಬಟ್ ಸೆಕೆಂಡ್ ಒನ್ ನಾನ್ ಪ್ರಪೋಸ್ ಮಾಡೋದು, ಇದು ತುಂಬಾ ಸಿಂಪಲ್ ಅಂಡ್ ಈಸಿ ಅಂಡ್ ಆಕ್ಯುರೇಟ್ ಆಲ್ಸೋ. ಓಕೆ, ಏನಂತಂದ್ರೆ ಆಡ್ ಸಮ್ ಅಡಿಷನಲ್ ರೂಲ್ಸ್. ನೀವು ಬರೀ ಟೈಮ್ ನೊಂದೇ ಮಾನ್ಯತೆ ಮಾಡೋ ಬದಲು ಏನ್ ಮಾಡೋ ಗೊತ್ತಾ? ಸೊ ಸಾಚಾ ಟೂರ್ನಮೆಂಟ್, ಸಾಚಾ ಕ್ವಾಲಿಟಿ ಬರ್ಡ್ಸ್ ಗೆ ನಾನು ಇಷ್ಟೆಲ್ಲ ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಇಂದ, ಈ ಕ್ವಾಲಿಟೀಸ್ ಎಲ್ಲ ಇರಬೇಕು. ಅರ್ಥ ಆಯ್ತಾ? ಕಂಡೀಷನ್ ಹಾಕಿ ರೂಲ್ಸ್ ಅಲ್ಲೇ ಬರೀರಿ. ಓಕೆ, ಸೊ ಆಕ್ಯುರೇಟ್ ಬಾಜಿ. ಈಗ ಒಂದು ನಿಮ್ದು ಫಾರ್ ಎಕ್ಸಾಂಪಲ್ ನಿಮ್ ಟೂರ್ನಮೆಂಟ್ ಅಲ್ಲಿ ಫಸ್ಟ್ 5 ಪ್ರೈಸಸ್ಗೆ ಒಂದು ಥ್ರೆಶೋಲ್ಡ್ ಟೈಮ್ ಅಂತ ಇಕ್ರಿ. 8 ಗಂಟೆ ಇಲ್ಲ 10 ಗಂಟೆ ಮಿನಿಮಮ್. 8 ರಿಂದ 10 ಗಂಟೆ ಆಡಿರೋ ಫಸ್ಟ್ 5 ಪ್ರೈಸಸ್ಗೆ 8 ರಿಂದ 10 ಗಂಟೆ ಅಕ್ಕಿ ಆಡ್ಲೇಬೇಕು. ಆಯ್ತಾ? ಅದಾದ್ಮೇಲೆ ಗೋಯಿಂಗ್ ವಿತ್ ಪಾಯಿಂಟ್ಸ್, ಪಾಯಿಂಟ್ ಆಪ್ಷನ್ಸ್ ಹೋಗಿ. ಅಕ್ಕಿ ಬಿಟ್ಟ ಕರೆಕ್ಟ್ ಆಗಿ ಬಾಜಿ ಮಾಡ್ತಾ, ಮತ್ತೆ ಛತ್ರಿ ಮೇಲೆ ಬಾಜಿ ಮಾಡ್ತಾ, ಛತ್ರಿ ಮೇಲೆ ಅಕ್ಕಿ ಕ್ರಾಸ್ ಆಗುತ್ತಾ, ಮತ್ತೆ 100 ಮೀಟರ್ ಬೇಡ, ನಮ್ಗೆ ಅಕ್ಯುರೇಟ್ ಆಗಿ ಒಂದು ಛತ್ರಿ ಮೇಲೆ ಹೋಗ್ಲಿ. ಇದೆಲ್ಲ ಪ್ರಾಪರ್ ರೂಲ್ಸ್. ಅಂದ್ರೆ ಗಿರೇಬಾಜ್, ಒರಿಜಿನಲ್ ಗಿರೇಬಾಜ್ ಏನೇನ್ ಮಾಡಬೇಕು ಅದಕ್ಕೆಲ್ಲ ಪಾಯಿಂಟ್ಸ್ ಕೊಟ್ಕೊಂಡು ಹೋಗಿ, ಪಾಯಿಂಟ್ ಬೇಸಿಸ್. ಅರ್ಥ ಆಯ್ತಾ? ಇವಾಗ 8 ಗಂಟೆ ಕ್ರಾಸ್ ಆಗಿರೋ 10 ಅಕ್ಕಿ ಇರ್ಬೋದು, ಇಲ್ಲ ಒಂದು 5 ಅಕ್ಕಿ ಇರ್ಬೋದು. ಅರ್ಥ ಆಯ್ತಾ? ಅದರಲ್ಲಿ ಈ ನೀಟಾಗಿ ಏನೇನ್ ರೂಲ್ಸ್ ಇದೆಯಲ್ಲ, ಪಕ್ಕ ಯಾವ ಅಕ್ಕಿ ಬಿಹೇವ್ ಮಾಡಿದೆ ಅದಕ್ಕೆಲ್ಲ ಪಾಯಿಂಟ್ಸ್ ಆಡ್ ಮಾಡ್ಕೊಂಡು ಹೋಗಿ. ಅದರಲ್ಲಿ 5 ಅಕ್ಕಿಲಿ ಯಾವ್ದು ಟಾಪ್ ಕ್ವಾಲಿಫೈಯಿಂಗ್ ಪಾಯಿಂಟ್ಸ್ ಅಲ್ಲಿ ಸಕ್ಸಸ್ ಆಗುತ್ತೋ ಆ ಅಕ್ಕಿಗೆ ಫಸ್ಟ್ ಪ್ರೈಸ್ ಕೊಡಿ. ಇವಾಗ ಅದು ಇವಾಗ ಫಾರ್ ಎಕ್ಸಾಂಪಲ್ 8 ಗಂಟೆ 10 ಗಂಟೆ ದಾಟಿ 11 ಗಂಟೆ ಆಡಿದ್ರು ಪರವಾಗಿಲ್ಲ. ಆದ್ರೆ ಇದು ಪಕ್ಕ ಈ ಅಕ್ಕಿ ಕಂಪ್ಲೇನ್ಸ್ ಏನಿದೆ, ಟಮ್ಲರ್ ಕಂಪ್ಲೇನ್ಸ್ ಏನಿದೆ ಅದನ್ನೆಲ್ಲ ಮೀಟ್ ಮಾಡಿದ್ರೆ ಇನ್ನೊಂದಕ್ಕೆ 12 ಗಂಟೆ ಆಡಿದ್ರು ಇದೇ ಗೆದ್ದಂಗೆ. ಪಾಯಿಂಟ್ ಬೇಸಿಸ್. ಈಗ ಮ್ಯಾನ್ ಆಫ್ ದಿ ಮ್ಯಾಚ್ ಮುಂಚೆ ಹೆಂಗ್ ಕೊಡೋರು, ಯಾವನ ಎಷ್ಟು ನೋಡಿದ್ರೆ ಕೊಟ್ಬಿಡು, ಹಂಗಲ್ಲ. ಈಗ ನೀ ಎಷ್ಟು ಕ್ಯಾಚ್ ಹಿಡಿದಿದ್ಯಾ,
ನೀನ್ ಎಷ್ಟು ರನ್ ಹೊಡೆದಿದ್ಯಾ, ನೀನ್ ಎಷ್ಟು ವಿಕೆಟ್ ತಗೊಂಡಿದ್ಯಾ, ಅದನ್ನೆಲ್ಲ ಕೌಂಟ್ ಮಾಡ್ತಾರೆ ಅಂಪೈರ್. ಅದನ್ನ ನೋಡಿ ಡಿಸೈಡ್ ಮಾಡ್ತಾರೆ ಅಂಪೈರ್. ಸೊ ಅದೇ ತರ ನೀವು ಪ್ರೈಸ್ ನ ಈ ತರ ಕೊಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಪ್ಯೂರ್ ಅಕ್ಕಿ ರಿಲೀಸ್ ಆಗುತ್ತೆ ಈಚೆ. ಎಲ್ಲ ಗೆದ್ಬಿಡುತ್ತೆ. ಸಿ ಡೋಪ್ ಮಾಡಿರೋ ಅಕ್ಕಿ ಇವೆಲ್ಲ ಮಾಡಕ್ ಚಾನ್ಸೇ ಇಲ್ಲ. ನಾನು ಬರ್ಕೊಡ್ತೀನಿ, ಅದಕ್ಕೆ ಮಾಡಕ್ ಆಗೋದು ಇಲ್ಲ. ಯಾಕಂದ್ರೆ ಜೀವ ಹಿಡ್ಕೊಂಡು ಆಡ್ತಾ ಇರುತ್ತೆ ಕೈಯಲ್ಲಿ, ಸುಮ್ಮನೆ ಆಡ್ತಾ ಇರುತ್ತೆ ಅಷ್ಟೇ. ಅದು ಬೇರಿ ಮಾಡಲ್ಲ, ಸೆಲುಕ್ ಮೇಲೆ ಅಕ್ಕಿ ಛತ್ರಿ ನೋಡಿ ಹೊಡೆಯಲ್ಲ, ಛತ್ರಿ ಮೇಲೆ ಕ್ರಾಸ್ ಆಗಲ್ಲ, ಮತ್ತೆ ಇವೆಲ್ಲ ಟೈಮ್ ಕರೆಕ್ಟ್ ಟೈಮ್ಗೆ ಅಕ್ಯುರೇಟ್ ಆಗಿ ಮಾಡಲ್ಲ. ಬಿಟ್ಟಾಗ ಮಧ್ಯ ಫಿನಿಶಿಂಗು ಇವೆಲ್ಲ ನಾವು ನೋಡ್ಕೊಬೇಕಾಗುತ್ತೆ. ಸೊ ನಂದು ಕೆಲವೊಂದು ಸಜೆಷನ್ ಇದು ಒಂದು ಸಿಂಪಲ್ ಆಪ್ಷನ್. ಸೆಕೆಂಡ್ ಆಪ್ಷನ್ ಇಸ್ ವೆರಿ ಗುಡ್, ಲೈಕ್ ಪಾಯಿಂಟ್ ಬೇಸಿಸ್ ತರ ಟೂರ್ನಮೆಂಟ್ ಅವರು ಇದನ್ನ ನೋಡಿ ಯೋಚನೆ ಮಾಡ್ಬೋದು, ಪಾಸಿಬಲ್ ಇರುತ್ತೆ. ಯಾಕಂದ್ರೆ ಇದೇ ಬೇಸ್ ಮೇಲೆ ಒಂದು ಟೂರ್ನಮೆಂಟ್ ಮಾಡಿದ್ರು ಮಾಡ್ಬೋದು. ಇವಾಗ ಸಾಚ ಅಂತ ಮಾಡ್ತಾರಲ್ಲ, ಅವರು ಸ್ಪೆಸಿಫಿಕ್ ಆಗಿ ಈ ತರ ಪಾಯಿಂಟ್ ಬೇಸಿಸ್ ಅಲ್ಲಿ ಕೊಟ್ಬಿಟ್ಟು ರೂಲ್ಸ್ ಬರ್ಬಿಡ್ಬೇಕು ಅವರು. ಓಕೆ, ನಾನು ಇದ್ರ ಮೇಲೆ ಇನ್ನೂ ಡೀಪ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಎನಿಬಡಿ ವಾಂಟ್ಸ್ ಐ ಕ್ಯಾನ್ ಹೆಲ್ಪ್. ಸ್ಪೆಸಿಫಿಕೇಶನ್ ಸ್ಪೆಸಿಫಿಕ್ಸ್ ಎಲ್ಲ ಬರೀತೀನಿ. ಸೊ ಐ ಕ್ಯಾನ್ ಕಮ್ ಅಪ್ ವಿತ್ ಸಮ್ ಗುಡ್ ರೂಲ್ಸ್. ಅದನ್ನ ನೀವು ದೊಡ್ಡ ದೊಡ್ಡ ಶೋಕ್ದಾರಗಳು ಆಳವ ಜೊತೆ ಯೋಚನೆ ಮಾಡಿ ಮಾತಾಡಿದಾಗ ಅವ್ರೊಂದು ಕ್ವಾಲಿಫೈ ಮಾಡಿ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಡಿಸೈನ್ ಮಾಡ್ಬೋದು. ಯಾರು 11% ಗೊತ್ತಿರಲ್ಲ, ಬಟ್ ಆಳವರು ಶೋಕ್ದಾರ್ ನೋಡಿದಾಗ ಹೇಳ್ತಾರೆ, ಇಲ್ಲಪ್ಪ ಇದು ಈ ತರ ಈ ಕ್ವಾಲಿಟಿ ಇದು ಹಿಂಗ್ ಮಾಡಿದ್ರೆ ಇದಕ್ಕೆ ಪಾಯಿಂಟ್ಸ್ ಕೊಟ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಸೂಪರ್. ಆ ಥರ ಅದನ್ನ ರೀಡಿಫೈನ್ ಮಾಡಬೇಕು ಅಂತ ನಾನು ಹೇಳ್ತೇನೆ ರೂಲ್ಸ್. ಅಷ್ಟೇ ನನ್ನ ಒಂದು ಇದು. ಸೊ ದಯವಿಟ್ಟು ಏನಾದ್ರು ತಪ್ಪಿದ ಕ್ಷಮಿಸಿ. ನಾನು ಜಸ್ಟ್ ನನ್ನ ಒಪಿನಿಯನ್ ಹೇಳಿದ್ದೀನಿ. ಯಾಕಂದ್ರೆ ಈ ಏನಂದ್ರೆ ಒಂದೇ ರೀಸನ್ಗೆ ನನಗೆ ಜಾತಿ ಉಳಿಬೇಕು. ಯಾಕಂತಂದ್ರೆ ಯಾವಾಗ ಈ ತರ ಆಗ್ಬಿಟ್ರೆ ಜಾತಿ ಅಕ್ಕಿನ ಅದಕ್ಕೆ ಬೆಲೆ ಇರಲ್ಲ. ಅರ್ಥ ಆಯ್ತಾ? ಸೊ ಅಕ್ಕಿ ಆಲ್ರೆಡಿ ನಾವು ಕಳ್ಕೊಂಡಿದ್ದೀರಲ್ಲ ಜಾತಿಗಳು, ಇವಾಗ ಇರೋ ಜಾತಿಗಳನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ, ಏನಿಲ್ಲ. ಸೊ ಸ್ನೇಹಿತರೆ, ನಮ್ಮ ಸುಭಾಷ್ ಸರ್ ಸೊ ಒಂದು ಒಳ್ಳೆ ಎಪಿಸೋಡು, ಒಂದು ಒಳ್ಳೆ ಕಂಟೆಂಟು, ಒಂದು ಒಳ್ಳೆ ಮಾಹಿತಿ. ನಾನು ಎಲ್ಲೋ ಇಷ್ಟು ದೊಡ್ಡ ಒಂದು ಎಪಿಸೋಡ್ ಮಾಡಿಲ್ಲ, ಇಷ್ಟು ನಾಲೆಜ್ ಪರ್ಸನ್ ನಾನು ಮೀಟು ಮಾಡಿಲ್ಲ. ಸೊ ಹೆಂಗೆ ಹೇಳಿದ್ದಾರೆ ಅಂದ್ರೆ ತುಂಬಾ ಒಳ್ಳೆ ಬಡ್ಸ್ನು ತೋರಿಸಿದ್ದಾರೆ ಅಷ್ಟೇ. ಅಕ್ಕಿ ಏನು ಸೈಂಟಿಫಿಕ್ ರೀಸನ್ ಕೊಟ್ಟು ಅದ್ರದ್ದೇ ಕ್ವಾಲಿಟಿಗಳನ್ನ ಹೇಳಿದ್ದಾರೆ. ಸೊ ನಾವು ಫಸ್ಟ್ ಅವ್ರಿಗೆ ಥ್ಯಾಂಕ್ಫುಲ್ ಸರ್. ಥ್ಯಾಂಕ್ ಯು ಯೂಟ್ಯೂಬ್ ಚಾನಲ್ ಬಂದಿದ್ದಕ್ಕೆ. ಸೊ ಮತ್ತೆ ಹೊರಡ್ತಾ ಇದ್ದೀರಾ ನೀವು US ಗೆ, ನೆಕ್ಸ್ಟ್ ವೀಕ್ ಹೊರಡ್ಬಿಡ್ತೀನಿ ಅಷ್ಟೇ, ಫ್ರೈಡೆ. ಸೊ ನಾವು ಈ ವಿಡಿಯೋನ ಯಾರು ಮಿಸ್ ಮಾಡ್ಕೊಬೇಡಿ. ನಿಮ್ಗೆ ಪಾಯಿಂಟ್ ವೈಸ್ ವಿಡಿಯೋಗಳು ಕಟ್ ಮಾಡಿ ನಿಮ್ಗೆ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ಮಾಡ್ತೀನಿ. ಎಲ್ಲ ನೋಡಿ ಅದ್ರ ಬಗ್ಗೆ ನಾಲೆಜ್ ಬೆಳೆಸ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಎಲ್ರಿಗೂ. ನೀವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು. ಎಲ್ಲರೂ ದಯವಿಟ್ಟು ಎನ್ಕರೇಜ್ ಮಾಡಿ ಯೂಟ್ಯೂಬರ್ಸ್ ನ. ಪಾಪ ಅವ್ರು ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತಾ ಇದಾರೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅವ್ರನ್ನ ಇನ್ನೂ ಎನ್ಕರೇಜ್ ಮಾಡಿ, ಅವ್ರು ಇನ್ನೂ ಬೆಳೆಯೋ ತರ ಮಾಡ್ಬೇಕಂತ ಕೋರ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿದೆ ಪಾರಿವಾಳಗಳ ಲೆಗ್ರಿಂಗ್ಗಳು ಬೇಕಾದಲ್ಲಿ ಆರೋಸ್ ಪಿಜನ್ಸ್ ಅಂಡ್ ಎಕ್ಸಾಟಿಕ್ ಶಾಪ್ ಭೇಟಿ ನೀಡಿ. ಪಾರಿವಾಳಗಳ ಗುರುತಿಸುವಿಕೆ ಮತ್ತು ತಳಿ ನಿರ್ವಹಣೆಗೆ ಇವು ಬಹಳ ಮುಖ್ಯ.